Yeah, Mr. Dr. S. Krishna Kumar will speak on the useful of the Paurahitya and Jyotishya. ಪುರೋಹಿತ ಅಂದ್ರೆ ಡೆಫಿನೇಷನ್ ಏನು? ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ವಿಭೂತಿ ಯೋಗದಲ್ಲಿ ಭಗವದ್ಗೀತೆಯಲ್ಲಿ 21ನೇ ಶ್ಲೋಕದಲ್ಲಿ ಹೇಳ್ತಾನೆ, ಪುರೋಧಸಾಂ ಚ ಮಾವಿದ್ಧಿ, ಪುರೋಧಸಾಂ ನಾನು ಪುರೋಹಿತರಲ್ಲಿ ವಿದ್ಯುತ್ ಪಾರ್ಥ ಬೃಹಸ್ಪತಿ ಅಂತಾನೆ. ಬೃಹಸ್ಪತಿ ಪುರೋಹಿತರಲ್ಲೆಲ್ಲ ನಾನು ಬೃಹಸ್ಪತಿ ಅಂತ ಹೇಳ್ತಾನೆ. ಅಂದ್ರೆ ಜ್ಯೋತಿಷಾಸ್ತ್ರದಲ್ಲಿ ಅಗ್ರಗಣ್ಯನಾದಂತಹ ಪುರೋಹಿತ ಯಾರು ಅಂದ್ರೆ ಬೃಹಸ್ಪತಿ ಅಂತಕ್ಕಂಥ ವಿಷಯ ಗೀತಾಚಾರ್ಯರು ಹೇಳಿರ್ತಕ್ಕಂಥ ವಿಷಯ. ಅಂತಹ ಒಂದು ಪುರೋಹಿತ ಪುರೋಧಸಾಂಚ ಅಂತ ಹೇಳಿದಾಗ ಪುರೋಹಿತರಲ್ಲೆಲ್ಲ ನಾನು ಬೃಹಸ್ಪತಿ ಎಂದಾಗ ಪುರೋಹಿತರನ್ನ ದೇವರ ತರ ನೋಡ್ಬೇಕು ಅಂತಕ್ಕಂಥದ್ದು ಒಂದು ಸಿದ್ಧಾಂತ ಅಲ್ಲಿ ಹೇಳಿರ್ತಕ್ಕಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ ಪುರೋಹಿತರ ಮೂಲಕವಾಗಿ ನಾವು ಅಪ್ಲಿಕೇಶನ್ ಹಾಕೋದು ದೇವರಿಗೆ. ಯಾವ ರೀತಿ ಅಪ್ಲಿಕೇಶನ್ ಹಾಕ್ತೀವಿ ಅಂದ್ರೆ ಈ ಪೌರೋಹಿತ್ಯದಲ್ಲಿ ವೇದಾಧ್ಯಾಯ ಆಗಿರತಕ್ಕಂತಹ ಈ ವೈದಿಕ ಪಂಡಿತರು ನಮ್ಮ ಇಷ್ಟಕಾಮಾರ್ಥ ಸಿದ್ಧಿಗೋಸ್ಕರವಾಗಿ ಅವರು ಪೌರೋಹಿತ್ಯವನ್ನು ಮಾಡ್ತಾ ಇದ್ದಾರೆ. ಆ ಇಷ್ಟಕಾಮ್ಯಾರ್ಥ ಸಿದ್ಧಿಯನ್ನು ಅವರು ಪೌರೋಹಿತ್ಯ ಮಾಡ್ತಾ ಇರೋದ್ರಿಂದ ಅವರು ದೇವರ ಸಮಾನ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಪುರೋಧಸಾಂಚ ಮಾಂ ವಿದ್ಯುತ್ಪಾರ್ಥ ಬೃಹಸ್ಪತಿ, ಮುಖ್ಯನಾದವನು ಬೃಹಸ್ಪತಿ. ಆದ್ದರಿಂದ ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ ಅಂತ 4 ಜನ ಕೂತ್ಕೊಂಡ್ರೇನೆ ಮುಖ್ಯವಾಗಿ ಅಲ್ಲಿ ಒಂದು ಯಾವುದಾದ್ರೂ ಒಂದು ಹೋಮ ಕಾರ್ಯ ನಡೀಬೇಕು ಅಂದ್ರೆ ಇದು ನಡೆಯೋದೇ ಇಲ್ಲ, ಅದು ಫಲ ಇಲ್ಲ. ಆ ಫಲ ಬರಬೇಕು ಅಂತ ಹೇಳಿದ್ರೆ ಪುರೋಹಿತರಿಗೆ 4 ಜನ ಕುಳಿತುಕೊಂಡ್ರೆ ಮಾತ್ರ. ಇವತ್ತಿನ ದಿವಸ ಅಮೆರಿಕಾನಲ್ಲಿ ಹೋಗ್ಬಿಟ್ಟು ನಾನು ಈ ಹೋಮ ಮಾಡಿದೆ ಆ ಹೋಮ ಮಾಡಿದೆ ಅಂತ ಎಷ್ಟು ಜನ ಇದ್ರಪ್ಪ ಪುರೋಹಿತರಿದ್ರು ಅಂದ್ರೆ 2 ಇದ್ರು ಅಂತಾರೆ. 4 ಜನ ಕುಳಿತುಕೊಂಡ್ರೆ ಅದು ವೈದಿಕವಾದಂತಹ ಒಂದು ಹೋಮ ಅಲ್ಲವೇ ಅಲ್ಲ ಅಂತಕ್ಕಂಥ ಸಿದ್ಧಾಂತ ಅದು. ಅಂತಹ ಒಂದು ವಿಶೇಷವಾದಂತಹ ಭಕ್ತಿಯನ್ನು ನಾವು ಪುರೋಹಿತನಲ್ಲಿ ಇಡಬೇಕು. ಏನಪ್ಪ ಆಗಿದೆ ಅಂದ್ರೆ 3 ಜನರನ್ನ ಮರೆತು ಬಿಡ್ತಾರೆ. ಒಬ್ಬ ಜ್ಯೋತಿಷಿನ, ಇನ್ನೊಬ್ಬನ ಪುರೋಹಿತನ, ಇನ್ನೊಬ್ಬನ ಡಾಕ್ಟರ್ನ. ಈ 3 ಜನರು ಅವ್ರ ಕಷ್ಟ ಮೇಲೆ ಅವರೆಲ್ಲೋ ಕಣ್ಮರೆ ಆಗ್ಬಿಟ್ಟು ಅವ್ರ ಮನಸ್ಸಿನ ಇದರಲ್ಲೇ ಉಳಿಯೋದಿಲ್ಲ ಅವ್ರು ಯಾರು. ಇದು ಒಂದು ಸುಭಾಷಿತ ಶ್ಲೋಕವೇ ಹೇಳುತ್ತೆ ಹಂಗೆ. ಆದ್ರಿಂದ ನಾವು ಪೌರೋಹಿತ್ಯ ಅಂತಕ್ಕಂಥದ್ದು, ಪುರೋಹಿತನಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು, ಆ ಪೌರೋಹಿತ್ಯ ಮೂಲಕವಾಗಿ ಹೋಮಾದಿಗಳನ್ನು ನಾವು ಮಾಡತಕ್ಕಂಥದ್ದು ವಿಷಯ ಇದು ಮಾನವ ಕಲ್ಯಾಣಕ್ಕೋಸ್ಕರವಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಪುರೋಹಿತನ ಮೂಲಕವಾಗಿ ಅವನ ಯಜಮಾನನ ಪರವಾಗಿ ಪರಮಾತ್ಮನಿಗೆ ಅಪ್ಲಿಕೇಶನ್ ಆಗ್ತಕ್ಕಂಥವನೇ ಪುರೋಹಿತ. ಅಂತಹ ಒಂದು ಪುರೋಹಿತನಿಗೆ ಸಲ್ಲತಕ್ಕಂತಹ ಗೌರವವನ್ನು ಸಲ್ಲದೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ದಲ್ಲಿ ಫಲವಿಲ್ಲ. ಆದ್ದರಿಂದ ನಾವು ಅವರು ಕೊಡತಕ್ಕಂತಹ ಮರ್ಯಾದೆಯನ್ನ ಕೊಡಬೇಕು. ಆ ಕಾರ್ಯ ಆಗೋವರೆಗಾದ್ರೂ ಅವ್ರಿಗೆ ಮರ್ಯಾದೆ ಕೊಡಬೇಕು. ಆಮೇಲೆ ಮರುತರೂ ಪರವಾಗಿಲ್ಲ, ಕಾರ್ಯ ಆಗೋದ್ರೊಳಗೆ ಮರಿಬೇಡಿ. ಇದು ನಮಗೆ ಫಲ ಇಲ್ಲ, ಮಾಡಿದವ್ರಿಗೆ ಫಲ ಇಲ್ಲ. ಇದು ಒಂದು ವಿಷಯ. ಎರಡನೇದು, ಈ ಪುರೋಹಿತರಿಗೆ ಯಾರು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು. ಅವ್ನು ಹೋಮ ಮಾಡಬೇಕು, ಒಂದು ಹವನ ಮಾಡಬೇಕು, ಒಂದು ಪೂಜೆ ಮಾಡಬೇಕು, ಮತ್ತೆ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀರಾ, ಮತ್ತು ವಿವಾಹ ಮಾಡ್ತೀರಾ, ಉಪನಯನ ಮಾಡ್ತೀರಾ, ನಾಮಕರಣ ಮಾಡ್ತೀರಾ, ಗೃಹ ಪ್ರವೇಶ ಮಾಡ್ತೀರಾ, ಎಲ್ಲದಕ್ಕೂ ನಿಗದಿತವಾದಂತಹ ನಕ್ಷತ್ರಗಳಲ್ಲಿ ತಿಥಿಗಳಲ್ಲೇನೇ ಮಾಡಬೇಕು. ಇಟ್ ಇಸ್ ಮ್ಯಾಂಡೇಟರಿ. ನಮ್ಮ ಕನ್ವೀನಿಯನ್ಸ್ ತಗೊಂಡಾಗ ಯಾವುದೋ ಒಂದು ತಿಥಿ ಯಾವುದೋ ಒಂದು ನಕ್ಷತ್ರದಲ್ಲಿ ಇಟ್ಕೊಂಡು ಮಾಡಿದರೆ ಅದಕ್ಕೆ ದುಷ್ಫಲವಾಗೋದು ಖಂಡಿತ. ಯಾಕಂದ್ರೆ ನಮ್ಮ ಪಂಚಾಂಗಕರ್ತರೆಲ್ಲ ಬರೆದಿರೋದು
ಸಹಸ್ರಾರು ವರ್ಷದ ಬರ್ದಿರೋದು ಓಬಿರಾಯನ್ ಕಾಲದಿಂದ ಅಂತ ನೀವು ಹೇಳಿಬೇಕಾರೆ ಬಂದಿರೋದು ಏನು ಕಳ್ಳೆಕಾಯಿ ತಿನ್ನಕ್ಕ ನಾವು ಯಾಕದು ಮುಂದೊಂದಲ್ಲೇ ಮಾಡ್ತಾ ಇದ್ದೀವಿ? ಬಹಳ ದುಃಖ ಆಗುತ್ತೆ. ಚೌಲ್ಟ್ರಗಳು ನೋಡಿದ್ರೆ 30 ದಿನಗಳು ಫಿಲ್ಡಪ್, ಎಲ್ಲ ದಿನಗಳು ಮದುವೆ. ತಾರಾಬಲ ನೋಡಿದ್ರೆ ಆಯ್ತು ಮದುವೆ ಮಾಡಿ ಅನ್ನೋರೊಬ್ಬ ತಿಥಿ ದಗ್ಧ ತಿಥಿ, ಡಾಕ್ಟರ್ ವಾಸನ್ನವರು ದಗ್ಧನೂ ಇಲ್ಲ, ಶೂನ್ಯನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ತಿಥಿನಲ್ಲೂ ಮದುವೆಗಳು. ಅಮಾವಾಸ್ಯೆ ಪೌರ್ಣಿಮೆ ಬಿಟ್ಟು ಪೌರ್ಣಿಮೆನೂ ಮಾಡಿಬಿಡ್ತಾರೆ, ಅಮಾವಾಸ್ಯೆ ಒಂದು ದಿವಸ ಇರಲ್ಲ. ಏನಿದೆಲ್ಲ ಅರ್ಥ? ಯಾಕೆ ನಮ್ಮ ಪೂರ್ವಿಕರದೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ತಿಥಿನಲ್ಲಿ, ಒಂದೊಂದು ವಾರದಲ್ಲಿ, ಒಂದೊಂದು ನಕ್ಷತ್ರದಲ್ಲಿ, ಒಂದೊಂದು ಯೋಗ, ಒಂದು ಕರಣದಲ್ಲಿ ಮಾಡಿದ್ರೆ ಏನು ಫಲ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರವಾಗಿ ಹೇಳಿದ್ದಾರೆ. ಈಗ ದುರದೃಷ್ಟವಶಾತ್ ಬಹಳ ಜನ ಪುರೋಹಿತರು ಜ್ಯೋತಿಷ್ಯವನ್ನ ಕಲ್ತಿಲ್ಲ. ಇದನ್ನು ನಾನು ಖಡಾಖಂಡಿತವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಬಹಳ ಜನ ಕಲ್ತಿಲ್ಲ, ಸುಮಾರು ಜನ ಕಲ್ತಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಈ ಕಲ್ತಿಲ್ಲದೆ ಇರೋರು ಮಾಡ್ತಕ್ಕಂತಹ ಅನಾಹುತ ಏನು ಅಂದ್ರೆ, ಅವ್ರ ಜ್ಯೋತಿಷ್ಯವನ್ನು ಸ್ವಲ್ಪ ಪಟ್ಟಕಾದ್ರೂ ಕಲಿಬೇಕು ಅಂತಕ್ಕಂಥದ್ದು ನಾವು ಈ ಇದ್ರ ಮೂಲಕವಾಗಿ ನಾವು ಹೇಳ್ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಸಲ ಏನಾಗುತ್ತೆ, ಬರೀ ತಾರಾಬಲ ನೋಡ್ಬಿಟ್ಟು ಅವರು ವಿವಾಹ ಇಟ್ಟರು ಕೂಡ ನಾವು ಕಂಡು ಬಂದಿದೆ. ಶ್ರವಣ ನಕ್ಷತ್ರದ ದಿನ ವಿವಾಹ ಇಟ್ಟಿದ್ದಾರೆ. ಶ್ರವಣ ನಕ್ಷತ್ರ ವಿವಾಹ ನಕ್ಷತ್ರ ಅಂತ ಎಲ್ಲಾದ್ರೂ ಘೋಷಣೆ ಆಗಿದೆಯಾ? ಎಲ್ಲೂ ಆಗಿಲ್ಲ. ಮತ್ತೆ ಯಾಕೆ ಇಟ್ಟಿದ್ದಾರೆ? ತಾರಾಬಲ ಬಂತು ಅಂತ ಹೇಳಿದ್ರೆ ಇಟ್ಬಿಡೋದಾ? ಇಲ್ಲ. ನೋಡಿ, ವಿವಾಹ ಜ್ಯೋತಿಷದಲ್ಲಿ ಹೇಳ್ತಾನೆ, ಕೃತಿಕಾ ನಕ್ಷತ್ರದಲ್ಲಿ ಮದುವೆ ಆದರೆ, ಆವತ್ತಿನ ದಿನ ಮದುವೆ ಆದರೆ ಹುಡುಗಿಗೆ ಮಂಗಳ ಆಗಲ್ಲ ಅಂತೇನು ಹೇಳಿಲ್ಲ. ಖಂಡಿತವಾಗ್ಲೂ ಮಂಗಳ ಆಗುತ್ತೆ. ಮದುವೆ ಆದ 7 ವರ್ಷ 6 ವರ್ಷ ತುಂಬಾ ಸಂತೋಷವಾಗಿರ್ತಾರೆ. ಅದು 7ನೇ ವರ್ಷ ವಿಧವೆ ಆಗ ಸಂಭವ ಇದೆ ಅಂತ ಬರೆದಿದ್ದಾರೆ. ಆದ್ರೆ 6 ವರ್ಷವೇ ಜೀವನ, ಮದುವೆದು ವೈವಾಹಿಕ ಜೀವನ 7 ವರ್ಷದ ಮೇಲೆ ಇರಬಾರ್ದ ಅಂತಕ್ಕಂಥದ್ದು ಯೋಚನೆ ಬರ್ತದೆ. ಪೂರ್ವಿಕರು ಹೇಳಿದ್ದಾರೆ, 11 ನಕ್ಷತ್ರಗಳು ಮಾತ್ರನೇ ಹೇಳಿರೋದು ಅಷ್ಟೇ. ಬೃಹತೃತೀಯ, ಕುಜವಾರ, ಪಂಚಮಿ, ಭೃಗೌ ಷಷ್ಠೆ, ಗುರುವಾಸರಷ್ಟಮಿ, ಏಕಾದಶ, ಸೌಮ್ಯ, ಶನೈ ನವಾಮ್ಯಾಂ, ಭಾನುಸ್ತಥ ದ್ವಾದಶಿ, ದಗ್ಧಯೋಗ ಅಂತಾನೆ. ದಗ್ಧಯೋಗದ ದಿವಸ ತಗೊಂಡಾಗ ಇಟ್ಟುಬಿಡೋದು ಮದುವೆ. ಅದೇ ಯಾಕೆ ಆದಿತ್ಯ ಹಸ್ತ ಯಾಕೆ ಇಡಬಾರ್ದು? ಆದಿತ್ಯವಾರ ಹಸ್ತ ನಕ್ಷತ್ರ, ಆದಿತ್ಯವಾರ ಅವ್ರು ಕನ್ವೀನಿಯನ್ಸ್ಗಿರ್ತಾರೆ, ಹಸ್ತ ನಕ್ಷತ್ರ ಇಟ್ಟರೆ ಬೆಟ್ರ್ ಅಲ್ವೇ? ಆದರೆ ಆದಿತ್ಯವಾರ ಮುಹೂರ್ತವಾಗಿ ಇಡೋ ಹಾಗೆ ಇಲ್ಲ. ಬುಧ ಗುರು ಶುಕ್ರವಾರವೇ ಇಡತಕ್ಕಂಥದ್ದು. ಈಗ ಅದನ್ನು ಕನ್ವೀನಿಯನ್ಸ್ ಮಾಡ್ಕೊಂಡಿದ್ದಾರೆ. ಅಧಮ ಆದಿತ್ಯವಾರ, ಅಧಮವಾರ. ಆದರೆ ಇದನ್ನೆಲ್ಲ ನೋಡೋರು ಯಾರು ಅಂದ್ರೆ ಪುರೋಹಿತರಿಗೆ ಇದನ್ನ ಹೇಳ್ಬೇಕು. ಮತ್ತಿನ್ನೊಂದೇನಂದ್ರೆ, ಪುರೋಹಿತರ ಜವಾಬ್ದಾರಿ ಏನು, ಜ್ಯೋತಿಷ್ಯರ ಜವಾಬ್ದಾರಿ. ಜ್ಯೋತಿಷ್ಯದವರ ಜವಾಬ್ದಾರಿ ಏನಪ್ಪ ಅಂದ್ರೆ, ಮುಹೂರ್ತವನ್ನು ಇಟ್ಟುಕೊಡೋದು ಜ್ಯೋತಿಷಿಯ ಜವಾಬ್ದಾರಿಯ ಖಂಡಿತ, ಪುರೋಹಿತರ ಜವಾಬ್ದಾರಿ ಅಲ್ಲ. ಪುರೋಹಿತರ ಜವಾಬ್ದಾರಿ ಏನೋ, ಮದುವೆ ಸಾಂಗ್ಯವಾಗಿ ಮಂತ್ರ ಲೋಪದೋಷವಿಲ್ಲದೆ ಸ್ವಚ್ಛವಾಗಿ ಹೇಳಿ ಮದುವೆ ಮಾಡಿಸೋದು ಪುರೋಹಿತನ ಕರ್ತವ್ಯ. ಇಲ್ಲಿ ಜ್ಯೋತಿಷಿ ಏನ್ ಮಾಡ್ತಾನೆ, ಅವನು ಇಟ್ಕೊಟ್ಟಾಗ ಅವು ಎಲ್ಲವನ್ನೂ ನೋಡ್ಬೇಕು. ಉದಾಹರಣೆ, ಒಂದು ಎಕ್ಸಾಂಪಲ್ಲು, ವಿವಾಹಕ್ಕೆ ನಾವು ಮುಹೂರ್ತವನ್ನು ಇಟ್ಕೊಂಡಾಗ ವಿವಾಹವನ್ನು ಲಗ್ನವನ್ನಿಟ್ಟು ವಿವಾಹ ನವಾಂಶ ಲಗ್ನವನ್ನಿಡಬೇಕು. ಆ ವಿವಾಹ ನವಾಂಶ ಲಗ್ನ 13 ನಿಮಿಷದಲ್ಲೇ ಅಕ್ಯುರೇಟ್ ಟೈಮ್ ಇಲ್ಲ, 26 ನಿಮಿಷ ಅದಕ್ಕೆ ಮೇಲೆ ಇಲ್ಲವೇ ಇಲ್ಲ ಒಳ್ಳೆ ಟೈಮ್ ನವಾಂಶದಲ್ಲಿ. ಇಲ್ಲ ಅವನು ವೃಷಭ ನವಾಂಶ, ಮಿಥುನ ನವಾಂಶ, ಕನ್ಯಾ ನವಾಂಶ, ತುಲಾ ನವಾಂಶ ಇಡ್ಬೇಕು. ಅದು ಬಿಟ್ಟರೆ ಇಲ್ಲಿ ಯಾವುದೋ ಒಂದು ನವಾಂಶ ಸಿಕ್ಕತ್ತೆ, ಮಿಕ್ಕಿದ್ದೆಲ್ಲನೂ ಕೆಟ್ಟ ಫಲಗಳೇ ಹೇಳುತ್ತೆ ನವಾಂಶಗಳು. ಇಂತಹ ಒಂದು ಅಶುಭ ನವಾಂಶದಲ್ಲಿ ಮದುವೆ ಆದಾಗ ಆ ಫಲಾನ ಅನುಭವಿಸೋದು ಯಾರು? ಮದುವೆ ಆದ್ಮೇಲೆ ಅವರು. ಜ್ಯೋತಿಷಿ ಅನುಭವಿಸಲ್ಲ, ಪುರೋಹಿತನೂ ಅನುಭವಿಸಲ್ಲ. ಅಲ್ಲಿ ಗಂಡ ಹೆಂಡತಿ ಮಾಡ್ಕೊಂಡವ್ರು ಅವ್ರಿಗೆ ಅನುಭವಿಸ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಇದು ಮುಹೂರ್ತದಂತೂ ಪಾಪ ಅವ್ರಿಗೂ ಗೊತ್ತಾಗಲ್ಲ. ಹಾಗೆ ಈಗ ನಮ್ಮ ಜವಾಬ್ದಾರಿ ಏನು, ಜ್ಯೋತಿಷಿಗಳ ಜವಾಬ್ದಾರಿ, ಇದನ್ನೆಲ್ಲ ನಾವು ತುಲನೆ ಮಾಡಿ ಯೋಚನೆ ಮಾಡಬೇಕು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್ ದಟ್ ಮೇ ಹ್ಯಾಪನ್ ಟು ದೆಮ್ ಬಿಕಾಸ್ ಆಫ್ ಅವರ್ ರಾಂಗ್ ಕ್ಯಾಲ್ಕುಲೇಷನ್ಸ್. ನಮ್ಮ ಒಂದು ಸರಿಯಾದಂತಹ ಜ್ಞಾನವಿಲ್ಲದೆ ನಾವು ಮುಹೂರ್ತವನ್ನು ಇಟ್ಟರೆ ಅದು ಏನೇನು ಆಗುತ್ತೆ, ಅದು ಅನಾಹುತಕ್ಕೆ ನಾವು ವಿ ಆರ್ ರೆಸ್ಪಾನ್ಸಿಬಲ್. ನಾವು ಜವಾಬ್ದಾರರು ಅಂತಕ್ಕಂತಹ ಒಂದು ಜವಾಬ್ದಾರಿ ನಮ್ಮಲ್ಲಿರಬೇಕು. ಯಾಕೆ ಆಗತ್ತ ಬಿಡುತ್ತೋ ಜವಾಬ್ದಾರಿ ನಮ್ಮಲ್ಲಿಲ್ಲ, ಆ ಜ್ಞಾನ ನಮ್ಮಲ್ಲಿಲ್ಲ ಅಂದ್ರೆ ನಮ್ಮ ಮುಹೂರ್ತವನ್ನು ಫಿಕ್ಸ್ ಮಾಡಲೇಬಾರದು. ಇದು ಒಂದು. ಕೊನೆಯದಾಗಿ ನನಗೆ 15 ನಿಮಿಷ ಟೈಮ್ ಕೊಟ್ಟಿರೋದು.
ಕೊನೆಯದಾಗಿ ಹೇಳೋದು ಬಯಸೋದೇನೆಂದ್ರೆ, ಮುಹೂರ್ತಗಳು ಒಂದೊಂದಕ್ಕೆ ಒಂದೊಂದು ಮುಹೂರ್ತವನ್ನು ಮದುವೆಗೆ ಹೇಳಕ್ಕೆ ಉಪನಯನಕ್ಕೆ ಬರೋಣ. ಉಪನಯನಕ್ಕೆ ಬಂದಾಗಿನ ಲಗ್ನೇಶಾರ್ಕರ ಬೀಜ ವೇದ ಪಬಲಂ ಚಾಬ್ಜೇಂದು ತಾರಾಬಲಂ, ಲಗ್ನೇಶಾಂಕರ ಬೀಜ ವೇದ ಪಬಲಂ ಚಾಬ್ಜೇಂದು ತಾರಾಬಲಂ. ಬರೀ ಲಗ್ನ ಮುಹೂರ್ತವನ್ನ ಯಾರು ಒಟ್ಟವಿಗೆ ಮಾತ್ರ ಗುರುಬಲ ಇರಬೇಕು ಅಂತ ಹೇಳಿಲ್ಲ. ಲಗ್ನೇಶ ಆರ್ಕಬಲ, ರವಿಬಲ, ಈಜ್ಯಬಲ, ಗುರುಬಲ, ವೇದಪಬಲ, ವೇದಾಧಿಪತ ಬಲ, ಚಂದ್ರಬಲ ಇಷ್ಟೇ ಇರಬೇಕು ಅಂತೇಳಿ ವೇದಪಬಲ. ಆಗ ವೇದಪಬಲ ಅಂದ್ರೆ ಏನು? ಋಗ್ವೇದಿಗಳಿದ್ದಾರೆ, ಯಜುರ್ವೇದಿಗಳಿದ್ದಾರೆ, ಸಾಮವೇದಿಗಳಿದ್ದಾರೆ. ಆ ಋಗ್ವೇದಿಗೇನೋ ಋಗ್ವೇದಾಧಿಪತಿ ಜೀವೋ ಯಜುರ್ವೇದ ಸ್ಥಿತ ಸ್ಥಿತಃ ಸಾಮವೇದಾಧಿಪೋ ಭೌಮಃ ಶಶಿಜೋ ಸರ್ವವೇದರಾಟ್ ಅಂತ. ಋಗ್ವೇದಕ್ಕೆ ಅಧಿಪತಿ ಯಾರು? ಜೀವ. ಗುರುವಾರ ಚೆನ್ನಾಗಿರ್ಬೇಕು ಅವನಿಗೆ, ಗುರುವಾರ ಮಾಡಿದ್ರೆ ಒಳ್ಳೇದು. ಋಗ್ವೇದಾಧಿಪತಿ. ಯಜುರ್ವೇದಕ್ಕೆ ಶುಕ್ರ. ಸಾಮವೇದಕ್ಕೆ ಮಂಗಳವಾರ ಮಾಡಿ ಅಂತಾನೆ. ಮಂಗಳವಾರ ನಿಷಿದ್ಧ ಆದ್ರೂ ಮಂಗಳವಾರ ಒಳ್ಳೇದು ಸಾಮವೇದಿಗೆ. ಶಶಿಜೋ ಸರ್ವವೇದರಾಟ್. ಬುಧವಾರ ಬಂದು ಅಥರ್ವವೇದವರು ಅಲ್ಲಿ ಶಾಖೆ. ಮತ್ತೆ ಹೇಳ್ತಾನೆ, ಎಷ್ಟು ವಿಷಯವಾಗಿ ಹೇಳ್ತಾರೆ ಅದನ್ನ ಅಂತ ಹೇಳಿದ್ರೆ, ಗುರುಗಳ ಇದ್ರೆ ಸಾಲದು, ಆ ಗ್ರಹಗಳು ತೇಷಾಂ ಬಾಲ್ಯ ಮೌಢ್ಯರಹಿತವು. ಆ ಮುಖ್ಯವಾದಂತಹ ಗ್ರಹಗಳು, ಶುಭಗ್ರಹಗಳು ಬಾಲ್ಯ ಮೌಢ್ಯರಹಿತವಾಗಿರಬೇಕು. ಬಾಲ್ಯಾವಸ್ಥೆಯಲ್ಲಿರಬಾರ್ದು, ಮೌಢ್ಯಾವಸ್ಥೆಯಲ್ಲಿರಬಾರ್ದು. ಮೂಲ ತ್ರಿಕೋಣಾಲಯೇ, ಮೂಲ ತ್ರಿಕೋಣದಲ್ಲಿರಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ದು ನೋಡಿ ಅವರಿಗೆ ಮುಹೂರ್ತವನ್ನು ಇಟ್ಕೊಡ್ಬೇಕು ಅಂತಕ್ಕಂಥದ್ದು ಹೇಳಿದ್ದಲ್ಲದೆ, ಕೂಜಿತ ದೋಷ, ರುದ್ರ ದೋಷ ಅಂಥೇಳಿ ಮಂಗಳ ಕೂತ್ಕೊಂಡ್ರೆ 12ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಏನಾಗ್ತಾನೆ, ರಾಹು 12ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಏನಾಗ್ತಾನೆ, ಈ ಥರ ಎಲ್ಲ ದೋಷಗಳನ್ನೆಲ್ಲ ಹೇಳಿಕೊಟ್ಟಿದ್ದಾನೆ. ಯಾಕಂದ್ರೆ ಅದು ಮಾಡೋದ್ರಿಂದ ಕಿತ್ತನ್ಕಿನ್ನ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೊಡಿತದೆ, ಇವ್ರಿಗೆ ಹೊಡಿಯಲ್ಲ, ತಂದೆ ಕುರುಡನಾಗ್ತಾನೆ ಅಂತಕ್ಕಂಥ ವಿಷಯ ಕೂಡ ಬರ್ತಾ ಇದೆ. ಹೀಗೆ ನಾವು ಚಾಪಟ್ಟೆ ನಾವು ಮುಹೂರ್ತಗಳನ್ನು ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆಲ್ಲ ನಾವು ತೊಂದರೆ ಆದಾಗ ಯಾವನೋ ಮುಹೂರ್ತ ಫಿಕ್ಸ್ ಮಾಡ್ದ ಅಂದ್ರೆ ನಾವು ಸಿಗ್ತೀವ ಕೈಗೆ. ಅದರಿಂದ ನಮಗೊಂದು ಭಯ ಇರಬೇಕು, ಒಂದು ಜವಾಬ್ದಾರಿ ಇರಬೇಕು. ಪುರೋಹಿತರಿಗೆ ಹೇಳ್ಬೇಕು. ಪುರೋಹಿತರಿಗೂ ನಾವು ಎಷ್ಟೋ ಸಲ ಅವ್ರಿಗೂ ಅವ್ರಿಗೆ ಗೊತ್ತಿರೋಲ್ಲ, ಅವ್ರಿಗೆ ನಾವು ತಿಳಿಸ್ಬೇಕಾಗತ್ತೆ ಹಿಂಗೆ ಮಾಡಬೇಕು. ಮತ್ತೆ ನಂದು ವಿವಾಹದಲ್ಲಿ ಹೇಳೋದು ಬಿಟ್ಟೆ. ಅಲ್ಲಿ ವಿವಾಹದಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಪುರೋಹಿತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪೌರೋಹಿತ್ಯದಲ್ಲಿ ಅವರಿಗೆ ಈ ಮಂತ್ರ ಹೇಳ್ತಾನೆ ಹೋಗ್ತಾ ಇರ್ತಾರೆ. ವಿವಾಹ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಬಹಳ ಉತ್ತಮವಾದದ್ದು. ಆದರೆ ಈ ಮಂತ್ರಾರ್ಥವನ್ನು ವಿವರಣೆ ಮಾಡಿ ಹೇಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಟೈಮ್ ಇಲ್ಲ. ಈ ವಿವಾಹ ಒಂದು ಸಣ್ಣ ಸೋಮ ಪ್ರಥಮೋ ಗಂಧರ್ವೋ ವಿವಿಧ ಉತ್ತರ ತುರಿಯೇ ಅಗ್ನಿ. ಸೋಮ ಪ್ರಥಮೋ ಗಂಧರ್ವೋ ವಿವಿಧ ಉತ್ತರ ಅಂತ ಹೇಳ್ತಾರೆ. ಸೋಮ ಮೊದಲು ಕೊಡ್ಬೇಕು, ಸೋಮನಿಗೆ ಮೊದಲು ಅರ್ಪಣೆ ಮಾಡಬೇಕು ಹುಡುಗಿನ. ಆಮೇಲೆ ಗಂಧರ್ವ. ಸೋಮ ಪ್ರಥಮೋ ಗಂಧರ್ವೋ ವಿವಿಧ ಉತ್ತರ ತೃತೀಯೇ ಅಗ್ನಿ. ಮೂರನೇದಾಗಿ ಅಗ್ನಿಗೆ ಅರ್ಪಣೆ ಮಾಡ್ಬೇಕಂತ ಅವಳನ್ನ. ತುರಿಯೇ ಮನುಷ್ಯಜಾಹ. ನಾಲ್ಕನೇದಾಗಿ ಅವಳು ಮನುಷ್ಯನಿಗೆ ಮಾಡ್ಬೇಕು. ಏನಿದ್ರ ಅರ್ಥ? ಸೋಮ ಪ್ರಥಮೋ, ಸೋಮನಿಗೆ ಮೊದಲು ಅರ್ಪಣೆ ಮಾಡು ಹುಡುಗಿನ ಅಂದಾಗ ಅವನ ಆಶೀರ್ವಾದವನ್ನು ತಗೋದೀನು ಅಂತ ಹೇಳ್ತಾನೆ. ಏನು ಆಶೀರ್ವಾದ ಸೋಮ ಕೊಡ್ತಕ್ಕಂಥದ್ದು ಅಂತ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋಮ ವೃಷ್ಣಿಯಂ. ಆಪ್ಯಾಯಮಾನವಾಗಿ ಆಹ್ಲಾದಕರವಾದಂತಹ, ಸಂತೋಷಕರವಾದಂತಹ ಮತ್ತು ಪ್ರಿಯಕರವಾದಂತಹ ಮನಸ್ಸನ್ನು ಕೊಡು ಅಂತ ಚಂದ್ರನಿಂದ ಆಶೀರ್ವಾದವನ್ನು ತಗೊಂಡು. ಗಂಧರ್ವೋ, ಆಮೇಲೆ ಗಂಧರ್ವ ಏನು ಮಾಡ್ತಾನೆ? ಅವನಿಗೆ ಆಶೀರ್ವಾದ ಮಾಡ್ತಾನೆ. ಏನು ಆಶೀರ್ವಾದ ಮಾಡ್ತಾನೆ ಅಂದರೆ, ಗಂಧರ್ವರು ಯಾವುದಕ್ಕೆ ಪ್ರಿಯರೋ? ಸಂಗೀತ ಪ್ರಿಯರು. ಸಂಗೀತ ಪ್ರಿಯರು ಕಂಠಮಾಧುರ್ಯ ಅಂತ. ಕಂಠಮಾಧುರ್ಯಕ್ಕೆ ಅವರು ಪ್ರಿಯರು. ಅದರಿಂದ ಅವನಿಂದ, ಆ ಗಂಧರ್ವರಿಂದ ಕಂಠಮಾಧುರ್ಯವನ್ನು ಬಿಡಿದ. ಏನು ಅಂತ ಇರೋ ಏನ್ರಿ ಅಂತಾರೆ. ಆ ಟೋನ್ ಡೌನ್ ಆಗತ್ತೆ ಮದುವೆ ಆದ ತಕ್ಷಣ ಆಟೋಮ್ಯಾಟಿಕ್ ಗಂಧರ್ವ ಮಾಡ್ತಾನೆ. ಗಂಧರ್ವ ವಿವಿಧ ಉತ್ತರ. ತೃತೀಯ ಅಗ್ನಿ. ಮೂರನೇದಾಗಿ ಅಗ್ನಿ ಬರುತ್ತೆ. ಅಗ್ನಿ ಅಂದ್ರೆ ಏನು? ಫೈರ್ ಆಫ್ ಸೆಕ್ಸ್. ಸುಮ್ಮನೆ ಮದುವೆ ಮಾಡ್ಕೊಂಡು ಕೂತ್ಕೊಂಡು ಬೊಂಬೆ ತರ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಅವನಿಗೆ ಗಂಡನ ಜೊತೆ ಅವನು ಅನುಭವಿಸ್ಬೇಕು. ಅದಕ್ಕೆ ಅಗ್ನಿ.
ಇವೆಲ್ಲ 3 ಇನ್ಫ್ರಾಸ್ಟ್ರಕ್ಚರು ರೆಡಿ ಆದಮೇಲೆ ತುಡಿಯೇ ಮನುಷ್ಯಜಾಹ, 4ನೇದಾಗಿ ಮನುಷ್ಯನಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ತಗೋ ಅಂತಕ್ಕಂಥದ್ದು ವಿಷಯ ಆಯ್ತು. ಅದಾದ್ಮೇಲೆ ಇವರು ಬಾಂಧವ್ಯ ಜೀವನ ಚೆನ್ನಾಗಿ ನಡೀತಕ್ಕಂಥದ್ದು. ಈಗ ಬರೋಣ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಾಂಧವ್ಯ ಜೀವನ ನಡೀಲಿಲ್ಲ ಅಂದಾಗ, ಸರಿಯಾಗಿ ನಡೀಲಿಲ್ಲ ಅಂದರೆ ಜಾತಕ ದೋಷಗಳು ಬೇಕಾದಷ್ಟಿದೆ. ಆ ಜಾತಕ ದೋಷಗಳಲ್ಲಿ ಕೆಲವೇನಿದೆ, ಕೆಲವು ಕರ್ಮಾನುಸಾರದಿಂದ ಬರ್ತಕ್ಕಂಥ, ಕೆಲವರು ಸ್ವಯಂಕೃತಾಪರಾಧದಿಂದ ಬರ್ತಕ್ಕಂಥದ್ದು. ಇದನ್ನು ನಾವೇನು ಅನ್ಕೋತೀವಿ, ಎಲ್ಲ ಮ್ಯಾರೇಜಸ್ ನಮ್ಮ ಕರ್ಮದಿಂದಲೇ ಬಂದಿದೆ. ಕರ್ಮ ಇನ್ನೂವರೆಗಾಗುತ್ತೆ, ನಮ್ಗೆ ಫ್ರೀ ಇಲ್ಲ, ನಮ್ಮ ಸೊನ್ನೆನ. ಭಗವಂತ ಅಲ್ಲ, ಭಗವಂತ ಏನು ಮಾಡಲ್ಲ. ಗಾಡ್ ವಿಲ್ ನೆವರ್ ಹೆಲ್ಪ್ ಎನಿಬಡಿ. ಯಾಕೆ ಮಾಡಬೇಕು? ನೀನು ಮಾಡಿದ ತಪ್ಪಿಗೆ ನಾನು ಸಹಾಯ ಮಾಡ್ಬೇಕಂತ ದೇವರು. ನೀನು ಮಾಡಿದೆ ಮಾಡಂದು ಹೋಗೋ, ನಾನು ಯಾಕೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಏನದ ಅರ್ಥ? ಒಂದು ಕಡೆ ಕುಲಶೇಖರ ಆಳ್ವಾರ್ ಒಂದು ಕಡೆ ಹೇಳ್ತಾರೆ, ಭಕ್ತಿಯೋಗಿ, ನಾಷ್ಟಾ ಧರ್ಮೆ, ನಿನ್ನ ಧರ್ಮಕ್ಕೋಸ್ಕರವಾಗಿ ನಾನು ನಿನ್ನ ನಮಸ್ಕಾರ ಮಾಡಲ್ಲ, ಪೂಜೆ ಮಾಡಲ್ಲ. ಮುಂಚೆಯೇ ಬಟ್ಟೆ ಬರೆ ಇದು ನಿಧಿ ಐಶ್ವರ್ಯ ಇದಕ್ಕೋಸ್ಕರ ನಾನು ಪೂಜೆ ಮಾಡಲ್ಲ. ನೈವ ಕಾಮೋಪಭೋಗೆ, ಕಾಮದ ಉಪಭೋಗಗಳು, ಮನೆ ಬಟ ಆಸ್ತಿ ಐಶ್ವರ್ಯ ಇಲ್ಲ, ಇವೆಲ್ಲ ಕೊಡು ಅಂತ ಹೇಳ್ಬಿಟ್ಟು ನಾನು ನಿನ್ನ ಪೂಜೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ, ಯತ್ತದ್ಭವ್ಯಂ ಭವತು ಭಗವನ್, ಅಯ್ಯೋ ಭಗವಂತನೇ ಏನಾಗಬೇಕು ಅದು ಪೂರ್ವಕರ್ಮಾನುಸಾರಂ, ನನ್ನ ಪೂರ್ವ ಜನ್ಮದ ಹಿಂದಿನ ಜನ್ಮದ ಕರ್ಮದ ಪ್ರಕಾರವಾಗಿ ನಾನು ಅನುಭವಿಸ್ತೇನೆ. ಹೋಗ ನಿನ್ನ ಉಸಾಬರಿ ಏನು ಅಂತ ದೇವರಿಗೆ ಹೇಳ್ತಾನೆ. ನಿನ್ನ ಉಸಾಬರಿ ಏನಯ್ಯ? ನನ್ನ ಬ್ಯಾಂಕಲ್ಲಿ ದುಡ್ಡಿದ್ರೆ ನಾನು ಚೆಕ್ ಸೈನ್ ಮಾಡಿ ತಗೊಳ್ತೀನಿ, ನೀನು ಮ್ಯಾನೇಜರ್ ನಾನು ಕೇಳೋದು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಏನಂತ, ನೀನು ಏನು ಸಂಪಾದಿಸ್ಬೇಕು? ಪುಣ್ಯ ಸಂಪಾದನೆ ಮಾಡು. ನೀನು ಪುಣ್ಯ ಸಂಪಾದಿಸಿದ್ರೆ ನೀನು ಅನುಭವಿಸ್ತೀಯ, ಪಾಪ ಸಂಪಾದಿಸಿದ್ರೆ ಅದಕ್ಕೆ ತಕ್ಕಂತೆ ನೀನು ಅನುಭವಿಸ್ತೀಯ. ಅದಕ್ಕೋಸ್ಕರವಾಗಿ ಮನುಷ್ಯ ಪುಣ್ಯ ಪಾಪದ ಸಂಚಯ. ಇದರಿಂದ ಅವನ ಪಾಪದ ಕೂಡ ಚೆನ್ನಾಗಿದ್ರೆ ಅವನು ಕಷ್ಟ ಅನುಭವಿಸ್ತಾನೆ, ಪುಣ್ಯದ ಕೂಡ ಜಾಸ್ತಿ ಇದ್ರೆ ಸುಖ ಅನುಭವಿಸ್ತಾನೆ. ಪಾಪ ಪುಣ್ಯಗಳು ನಾವು ಮಾಡಿರತಕ್ಕಂತಹ ಒಂದು ಇದು ದುಷ್ಕಾರ್ಯ ಪಾಪ, ಸತ್ಕಾರ್ಯ ಪುಣ್ಯ, ಇದರ ಅವಶೇಷ. ಇದರಿಂದ ನಾವು ಆದರೆ ಹೀಗೇನು ಹೇಳಿಬಿಟ್ಟು ನೀನೇನು ಪೂಜೆ, ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಿಮಗೆಲ್ಲ ಒಂದು ಡೌಟ್ ಬರುತ್ತೆ. ಏನಾದ್ರೆ ದೇವ್ರನ್ನೇನು ಕೇಳೋದೇ ಬೇಡವಾ? ಏನು ಹಿಂಗೆ ಅಂದ್ಬಿಟ್ರಲ್ಲ ಕೃಷ್ಣಕುಮಾರ್ ಅನ್ಕೋಬೇಡಿ. ಹೀಗೇನು ಕೇಳ್ಬಿಟ್ಟು ಭಗವಂತನ ನಂದೇನು ಪೂಜೆ ಇಲ್ಲ ಅಂತ ತಿಳ್ಕೋಬೇಡ. ಬಟ್ ಏತತ್ ಪ್ರಾರ್ಥ್ಯಂ, ನನ್ನ ಪ್ರಾರ್ಥನೆ ಇದೆ, ಒಂದಿದೆ. ಪ್ರಾರ್ಥನೆ ಏನು ಇಲ್ಲ ಅಂತ ಕೇಳಬೇಡ, ರಿಕ್ವೆಸ್ಟ್ ಏನು ಇಲ್ಲ ಅಂತ ಹೇಳಬೇಡ. ಮಮ ಬಹುಮತಂ, ನನ್ನ ಕನ್ವಿಕ್ಷನ್ ಇದೆ. ಏನು? ಜನ್ಮ ಜನ್ಮಾಂತರೇಪಿ, ಎಷ್ಟು ಜನ್ಮಗಳೆತ್ತಿದ್ರೂ ತ್ವತ್ಪಾದಾರವಿಂದ ಯುಗಗತಾಂ ನಿಶ್ಚಲ ಭಕ್ತಿರಸ್ತು. ನಿನ್ನ 2 ಪಾದ ಪದ್ಮ ಕಮಲಗಳಲ್ಲಿ ಎಷ್ಟು ಜನ್ಮಗಳೆತ್ತಿದ್ರೂ ನಿಶ್ಚಲವಾದಂತಹ ಭಕ್ತಿಯನ್ನು ನನಗೆ ಕೊಡಪ್ಪ. ಇವೆಲ್ಲ ಕರ್ಮಾನುಸಾರವಾಗಿ ಹೋಗುತ್ತೆ, ಇನ್ನೆಲ್ಲ ಬೇಡಯ್ಯ ಅಂತ. ಅದಕ್ಕೋಸ್ಕರವಾಗಿ ಕರ್ಮಾನುಸಾರದಿಂದಲೇ ನಮಗೆ ಸತಿ ಪುತ್ರ ಎಲ್ಲ ಸಿಕ್ಕತ್ತೆ ಅಂತ ಹೇಳಿದ್ದಾನೆ. ಮುಖ್ಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಉಂಡು ತೀರಿಸಬೇಕು ನೀ ಮಾಡಿದ ಫಲವ. ಆದರೆ ದ ಕ್ವಾಂಟಮ್ ಆಫ್ ಡಿಫಿಕಲ್ಟಿ, ಆ ಮೆಜರ್ಮೆಂಟ್ ಹೇಳಿಲ್ಲ ದೇವರು. ನೀನು ಇಷ್ಟೇ ಕಷ್ಟಪಡು, ಅಷ್ಟೇ ಕಷ್ಟಪಡು, ಹೀಗೆ ಪಡು, ಹಾಕ್ಬಿಡು ಅನ್ನೋದು ಕೆಲವೆಲ್ಲ ನಮ್ಮ ಒಂದು ಸ್ವಯಂಕೃತಾಪರಾಧದಿಂದ ಆಗ್ತಕ್ಕಂಥದ್ದು ಇದೆ. ಕರ್ಮ ದೇವರು ಹೇಳ್ದ. ಅದಕ್ಕೆ ಯಾರು ಹೇಳಿದ್ರು, ಬಂದ್ಬಿಟ್ಟು ಅವ್ ಮನೆಗೆ ಬಂದ, ಚಪ್ಪಲಿ ಹೊಡೆದು ಬಿಡ್ತೀನ ನಿನ್ನ, ಹೊಡೆದು ಬಿಟ್ಟ. ಆಮೇಲೆ ಹೇಳ್ದ, ಯಾಕೋ ಹೊಡೆ, ನಿನ್ ಕರ್ಮ ಅಂತ. ನಾನು ಹೊಡಿತೀನಿ, ಯಾಕೋ ನನ್ನ ಕರ್ಮ. ಅದಕ್ಕೆ ಅದರ್ಥ ಅಂತಲ್ಲ, ಇದು ಸ್ವಯಂಕೃತ. ಇವನು ಹೊಡೆದಿದ್ದ, ಅವನು ಹೊಡೆದಿದ್ದು ಸ್ವಯಂಕೃತ ಅಪರಾಧ, ಅವನು ಮತ್ತೆ ಇವನು ಹೊಡೆದಿದ್ದು ಸ್ವಯಂಕೃತ ಅಪರಾಧ. ವಿಧಿ ಬರಲಿಲ್ಲ ಇದ್ರ ಮಧ್ಯ. ನೀವು ಬಹಳ ಹುಷಾರಾಗಿ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ ಇದನ್ನೆಲ್ಲ. ಸೊ ಅದಕ್ಕೋಸ್ಕರವಾಗಿ ನಾವು ಈ ಒಂದು ವಿವಾಹದಲ್ಲಿ ಈ ಡಿಸ್ಪ್ಯಾರಿಟಿ ಬಂದು ಒಬ್ಬರಿಗೆ ಬಾಂಧವ್ಯ ಸರಿ ಇಲ್ಲ ಅಂದಾಗ ಈ ಗ್ರಹಗಳು ಸೂಚಿಸ್ತವೆ, ಇದು ಕರ್ಮಾನುಸಾರವಾಗಿ ಬಂದಿದ್ಯಾ, ಸ್ವಯಂಕೃತಾಪರಾಧವಾಗಿ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ, ಎಲ್ಲಿ ಹೋದ್ರೆ ಸರಿ ಹೋಗುತ್ತೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಆವಾಗ ನಾವು ಇದಕ್ಕೆಲ್ಲ ರೆಮಿಡಿಯಲ್ ಮೆಜರ್ಸ್ ಕೊಡ್ತೇವೆ. ರೆಮಿಡಿಯಲ್ ಮೆಜರ್ಸ್ ಅಂದ್ರೆ ಏನು? ಇದನ್ನ ಪರಿಹಾರ ಮಾರ್ಗ. ಈ ಪರಿಹಾರ ಮಾರ್ಗಗಳಿಗೆ ನಾವು
ಒಂದೊಂದು ಪರಿಹಾರ ಮಾರ್ಗಕ್ಕೆ ಒಂದೊಂದು ವಾರ, ಒಂದೊಂದು ತಿಥಿ, ಒಂದು ನಕ್ಷತ್ರ ಅಂತ ಬೇಕಾದಷ್ಟಿದೆ ಪರಿಹಾರ ಮಾರ್ಗಗಳು. ಈಗ ಆಶ್ಲೇಷ ಹೋಮ, ಆಶ್ಲೇಷ ನಕ್ಷತ್ರ ಮಾಡಿದ್ರೇನೇ ಉತ್ತಮ. ಆಶ್ಲೇಷ ಬಲಿ, ಆಶ್ಲೇಷ ನಕ್ಷತ್ರನೇ ಮಾಡಬೇಕು. ಮಕ್ಕಳು ಸಂತಾನ ಗೋಪಾಲಕೃಷ್ಣ ಹೋಮ ಅಂತ ಕರಿತೀವಿ. ಸಂತಾನ ಗೋಪಾಲಕೃಷ್ಣ ಹೋಮ ಅಂತ ಹೇಳ್ಬಿಡ್ತೀವಿ. ಯಾವತ್ತ ಮಾಡಿದ್ರೆ ಫಲ ಕೊಟ್ಬಿಡ್ತಾನ? ಕೊಡಲ್ಲ. ಯಾಕೆ? ನಮ್ಮ ಪೂರ್ವಿಕರು ಮುಟ್ಟಾಡ್ರಲ್ಲ. ತಿಥಿ, ವಾರ, ನಕ್ಷತ್ರ, ಯೋಗಕರು ಎಲ್ಲದಕ್ಕೂ ದೇವತೆಗಳನ್ನ ಇಟ್ಟಿದ್ದಾರೆ. ವನ್ನಿಸ್ಪಷ್ಟ ತಥಾ ದಾತ ಗೌರಿರ್ಗಣಪತಿಸ್ತಥಾ. ಮೊನ್ನೆ ತಾನೇ ಆಯಿತು, ನೆನ್ನೆ ಷಷ್ಠಿ. ಸರ್ಪ ಕುಮಾರ ಸೂರ್ಯಸ್ಥ ಮಹೇಶ ವಸವೋಗಜ ಅಂತ ಷಷ್ಠಿ ಕುಮಾರನಿಗೆ, ಪಂಚಮಿ ನಾಗನಿಗೆ, ತೃತೀಯ ಗೌರಿಗೆ, ಚೌತಿ ಗಣಪತಿಗೆ. ಈ ತಿಥಿಗಳು ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಯಾವತ್ತು ನಾವು ಗಣಪತಿ ಪೂಜೆ ಮಾಡಬೇಕು ಅಂದಾಗ ಅದನ್ನು ಸರಿಯಾಗಿ ಹೇಳಬೇಕು. ಚೌತಿಗೆ ಹೋಗಿ ಮಾಡಪ್ಪ ಅಂತೇಳಿ. ಯಾಕಂದ್ರೆ ವಿಶೇಷವಾದ ದಿನ ಆವತ್ತು ಮಾಡಬೇಕು ಅಂತಕ್ಕಂಥದ್ದು ಪುರೋಹಿತರಿಗೆ ನಾವು ಹೇಳಬೇಕು. ಪುರೋಹಿತರು ಏನಂತ ಯಾವತ್ತು ಹೇಳಿದ್ರು ನಾವು ರೆಡಿ ಇದೀವಿ ಮಂತ್ರ ಹೇಳಕ್ಕೆ ಅಂತ. ಅವ್ರು ಯಾವತ್ತು ಹೇಳಿದ್ರು ಅವ್ರು ರೆಡಿ ಇದ್ದಾರೆ. ಆದರೆ ನಾವು ಯಾವತ್ತು ನಾವು ಹೇಳಬೇಕು. ಹೇಗೆ ಅನ್ನೋದು ನಾವು ಹೇಳಬೇಕು. ಹೇಗೆ ಅನ್ನೋದು ಪುರೋಹಿತರಿಗೆ ಗೊತ್ತಿಲ್ಲ. ಪುರೋಹಿತರಿಗೆ ಗೊತ್ತಿಲ್ಲ. ಏನು ಕೊಟ್ಟರು ಪಾಪ ಮಾಡ್ತಾರೆ. ಈ ಚಿನ್ನ ಕೊಟ್ಟರು ಮಾಡ್ತಾರೆ, ಮಣ್ಣು ಕೊಟ್ಟರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಚಿನ್ನದಲ್ಲಿ ಕೊಟ್ಟರು ಅವರು ಆವಾಹಯಾಮಿ ಅಂತಾರೆ, ಮಣ್ಣು ಕೊಟ್ಟರು ಆವಾಹಯಾಮಿ ಅಂದ್ರೆ, ಹಿಟ್ಟು ಕೊಟ್ಟರು ಆವಾಹಯಾಮಿ ಅಂತಾರೆ. ಪಿಷ್ಟ ಅಂತಾರೆ ಅದಕ್ಕೆ. ಪಿಷ್ಟದಲ್ಲೂ ಆವಾಹನೆ ಮಾಡ್ತಾರೆ, ಮಣ್ಣಲ್ಲೂ ಮಾಡ್ತಾರೆ, ಮುಂದೆ ಆವಾಹನೆ ಮಾಡ್ತಾರೆ. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ. ₹1 ಕೊಟ್ಟರು ಗೋದಾನವೇ, 10,000 ಕೊಟ್ಟರು ಗೋದಾನವೇ, ಅದನ್ನು ಸಂಕಲ್ಪ ಹೇಳಿಬಿಡ್ತಾರೆ. ಅವ್ರಿಗೇನಿಲ್ಲ, ಅದನ್ನು ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಪುರೋಹಿತರಿಗೆ ನಾವು ಗೈಡ್ ಮಾಡಬೇಕು. ನಾವು ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಹೇಗೆ ಮಾಡಬೇಕು ಅನ್ನೋದು ಆರ್ಥಿಕದ ವಿಷಯ ಬಿಟ್ಟು ಜ್ಯೋತಿಷ ಶಾಸ್ತ್ರವಾಗಿ ನಾವೇನೇನು ಕೊಡಬೇಕು ಅದನ್ನೆಲ್ಲ ಹೇಳಿ ಪುರೋಹಿತರಿಗೆ ಮತ್ತು ನಮಗೆ ಒಂದು ಬಾಂಧವ್ಯ ಇದೆ ಅಂತ ತಿಳ್ಕೊಂಡು, ಆ ಬಾಂಧವ್ಯ ಜ್ಯೋತಿಷದವರು ನಾವು ಇಟ್ಕೊಟ್ರೆ ನಮಗೆ ಒಳ್ಳೆ ಟೈಮ್ನಲ್ಲಿ ಒಳ್ಳೆ ಕೆಲಸಗಳಾಗತ್ತೆ. ಅದಕ್ಕೇನಂತೀವಿ ಸಂಕಲ್ಪ. ಲಾಸ್ಟ್ ಕೊನೆಯದಾಗಿ ಸಂಕಲ್ಪ. ಇದು ಬಹಳ ಮುಖ್ಯವಾದ ವಿಷಯ ಸಂಕಲ್ಪ. ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ಹೇಳ್ತೀನಿ, ಎಷ್ಟೋ ಜನರಿಗೆ ಹೇಳ್ತೀನಿ, ವಿದ್ಯೆಯಲ್ಲಿ ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ, ಒಂದು ಕೇತು ಗೃಹದೋಷ ಇತ್ತು ಅಂತ ಹೇಳಿದ್ರೆ, ಗಣಪತಿಗೆ ನೀನು ಪೂಜೆ ಮಾಡಪ್ಪ. ಗಣಪತಿ ಏನು ಪೂಜೆ ಮಾಡಬೇಕು? ಅವ್ನು ತಿಂದು ಪೋಸ್ತ, ಅವ್ನು ತಿನ್ನಕ್ಕೆ ಕೊಡಬೇಕು. ತಗೊಂಡಾಗ ನಮಸ್ಕಾರ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ಅರ್ಚನೆ ಮಾಡಿದೆ ಅಂದ್ರೆ ಒಪ್ಪಲ್ಲ. ಅವ್ನು ಊಟ ಬೇಕು, ತಿಂಡಿ ಬೇಕು, ಚೆನ್ನಾಗಿ 108 ಕಡುಬು ಮಾಡಪ್ಪ, ಚೆನ್ನಾಗಿ ತಿಂಡಿ ಕೊಟ್ಬಿಟ್ಟು ಅವ್ನಿಗೋಗಿ ಮಾಡು, ಚೌತಿನೇ ಮಾಡು ಅಂತಕ್ಕಂಥದ್ದು. ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪವನ್ನು ಕರೆಕ್ಟಾಗಿ ಹೇಳಬೇಕು. ಏನಕ್ಕೋಸ್ಕರ ದೇವರ ಹತ್ರ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ವಿದ್ಯೆಗೋಸ್ಕರನೋ ಪ್ರೊಫೆಷನ್ಗೋಸ್ಕರನೋ ಯಾವುದಕ್ಕೆ ಅಡಚಣೆ ಬರ್ತದೆ ಅದನ್ನು ಹೇಳಿಸ್ಬೇಕು, ಮಾಡಬೇಕು. ರಾವಣನಿಗೆ ಪ್ರತ್ಯಕ್ಷ, ರಾವಣನಿಗೆ ಶಿವ ಪ್ರತ್ಯಕ್ಷನಾದ. ಆದ ತಕ್ಷಣ ಕೇಳ, ನಿಮ್ಗೆ ಎಷ್ಟು ವರ ಬೇಕು ಅಂತ ಕೇಳಿದ್ರ ಅಂತ ಕೇಳಲಿಲ್ಲ. ಬ್ರಹ್ಮ ಏನು ಹೇಳ್ತಾನೆ? ಬ್ರಹ್ಮ ಹೇಳ್ತಾನೆ, ನಾನು 3 ವರ ಕೊಡ್ತೀನಿ ಅಂತಾನೆ. 3 ವರ ಕೊಡ್ತೀನಿ ಅಂದ್ರೆ ನಮ್ಮ ಪೂಜಾರರು ಏನು ಮಾಡ್ತಾರೆ ಗೊತ್ತಾ? ದೇವಸ್ಥಾನದಲ್ಲಿ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಿದ್ಧಿ ಸಿದ್ಧರ್ಥಂ ಸಪುತ್ರ ಪರಿವಾರ ಸಮೇತ ಸರ್ವಶುಭ ಪ್ರಾಪ್ತ್ಯರ್ಥಂ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ಬಿಡ್ತಾರೆ. ಅಲ್ಲ, ಬ್ರಹ್ಮನೇ 3 ಕೊಡ್ತಾನೆ, ಇನ್ನೇನಪ್ಪ ಈ ಪೂಜಾರಿ ಇಷ್ಟೊಂದು ಕೊಡ್ತಾನೆ? ಅದಕ್ಕೋಸ್ಕರವಾಗಿ ನಮಗೇನು ಬೇಕು, ಹೆಂಗಾಯ್ತು ಅಂತ ಹೇಳಿದ್ರೆ HAL ಗಿವ್ ಮಿ ಎ ಸೂಟಬಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ದಂಗೆ ಅದು ಸಾಗರ. ಏನು ಕೊಡ್ತಾನೆ? ಅದರಿಂದ ಜ್ಯೋತಿಷದವರು ನಮ್ಮ ಲಿಮಿಟೇಷನ್ಸ್ ಅರ್ಥ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಪುರೋಹಿತರಿಗೆ ನಾವು ಮಾಹಿತಿಗಳನ್ನು ಕೊಡಬೇಕು ಮತ್ತು ಪುರೋಹಿತರು ನಾವು ಯಾವ ರೀತಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ವಿಷಯವನ್ನು, ಅದು ಮದುವೆಗಳಲ್ಲಿ ನಾವು ಯಾವ ರೀತಿ ನಿಂತು ಕೆಲಸ ಮಾಡಿಸ್ತೀವೋ, ಅಲ್ಲಿ ಹೇಳಿ ಕೆಲಸ ಮಾಡ್ತೀವೋ, ನಾವು ಅವ್ರಿಗೆ ಬಂದವ್ರಿಗೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಕೆಲಸ ಮಾಡ್ತೀವಿ, ಅದನ್ನು ತಿಳ್ಕೊಂಡು ಇಬ್ಬರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡೋದು ಲೋಕ ಕಲ್ಯಾಣಕ್ಕೆ ಒಳ್ಳೆಯದು ಅಂತ ಹೇಳಿ ಇವತ್ತಿನ ದಿವಸ ನನಗೆ ಈ 4 ವಿಷಯಗಳನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಈ ಒಂದು ಸಮ್ಮೇಳನದ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಿ, ಹಾಗೂ ನೀವೆಲ್ಲರೂ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಎ ಪೇಷಂಟ್ ಹಿಯರಿಂಗ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಒಂದು. ಕೊನೆಯದಾಗಿ ನನಗೆ 15 ನಿಮಿಷ ಟೈಮ್ ಕೊಟ್ಟಿರೋದು. ಕೊನೆಯದಾಗಿ ಹೇಳೋದು ಬಯಸಿದ್ದೇನೆಂದರೆ, ಮುಹೂರ್ತಗಳು ಒಂದೊಂದಕ್ಕೆ ಒಂದೊಂದು ಮುಹೂರ್ತ. ನಮ್ಮ ಮದುವೆಗೆ ಹೇಳಾಯ್ತು, ಉಪನಯನಕ್ಕೆ ಬರೋಣ.
ಉಪನಯನಕ್ಕೆ ಬಂದಾಗಿನ ಲಗ್ನೇಶಾರ್ಕರ ಬೀಜ ವೇದ ಪಬಲಂ ಚಾಬ್ಜೇಂದು ತಾರಾಬಲಂ ಲಗ್ನೇಶಾಂಕರ ಬೀಜ ವೇದ ಪಬಲಂ ಚಾಬ್ಜೇಂದು ತಾರಾಬಲಂ. ಬರೀ ಲಗ್ನ ಮುಹೂರ್ತವನ್ನ ಯಾರು ಒಟ್ಟವಿಗೆ ಮಾತ್ರ ಗುರುಬಲ ಇರಬೇಕು ಅಂತ ಹೇಳಿಲ್ಲ. ಲಗ್ನೇಶ ಆರ್ಕಬಲ, ರವಿಬಲ, ಈಜ್ಯಬಲ, ಗುರುಬಲ, ವೇದಪಬಲ, ವೇದಾಧಿಪತ ಬಲ, ಚಂದ್ರಬಲ ಇಷ್ಟೇ ಇರಬೇಕು ಅಂತೇಳಿ ವೇದಪಬಲ. ಆಗ ವೇದಪಬಲ ಅಂದ್ರೆ ಏನು? ಋಗ್ವೇದಿಗಳಿದ್ದಾರೆ, ಯಜುರ್ವೇದಿಗಳಿದ್ದಾರೆ, ಸಾಮವೇದಿಗಳಿದ್ದಾರೆ. ಆ ಋಗ್ವೇದಿಗೇನೋ ಋಗ್ವೇದಾಧಿಪತಿರ್ಜೀವೋ ಯಜುರ್ವೇದ ಸ್ಥಿತ ಸ್ಥಿತಃ ಸಾಮವೇದಾಧಿಪೋ ಭೌಮಃ ಶಶಿಜೋ ಸರ್ವವೇದರಾಟ್ ಅಂತ. ಋಗ್ವೇದಕ್ಕೆ ಅಧಿಪತಿ ಯಾರು? ಜೀವ. ಗುರುವಾರ ಚೆನ್ನಾಗಿರ್ಬೇಕು ಅವನಿಗೆ, ಗುರುವಾರ ಮಾಡಿದ್ರೆ ಒಳ್ಳೇದು. ಋಗ್ವೇದಾಧಿಪತಿ. ಯಜುರ್ವೇದಕ್ಕೆ ಶುಕ್ರ. ಸಾಮವೇದಕ್ಕೆ ಮಂಗಳವಾರ ಮಾಡಿ ಅಂತಾನೆ. ಮಂಗಳವಾರ ನಿಷಿದ್ಧ ಆದ್ರೂ ಮಂಗಳವಾರ ಒಳ್ಳೇದು ಸಾಮವೇದಿಗೆ. ಶಶಿಜೋ ಸರ್ವವೇದರಾಟ್. ಬುಧವಾರ ಬಂದು ಅಥರ್ವವೇದವರು ಅಲ್ಲಿ ಶಾಖೆವರು. ಮತ್ತೆ ಹೇಳ್ತಾನೆ, ಎಷ್ಟು ವಿಷಯವಾಗಿ ಹೇಳ್ತಾರೆ ಅದನ್ನ ಅಂತ ಹೇಳಿದ್ರೆ, ಗುರುಗಳ ಇದ್ರೆ ಸಾಲದು, ಆ ಗ್ರಹಗಳು ತೇಷಾಂ ಬಾಲ್ಯ ಮೌಢ್ಯರಹಿತವು. ಆ ಮುಖ್ಯವಾದಂತಹ ಗುರು ಗ್ರಹಗಳು, ಶುಭಗ್ರಹಗಳು ಬಾಲ್ಯ ಮೌಢ್ಯರಹಿತವಾಗಿರಬೇಕು. ಬಾಲ್ಯಾವಸ್ಥೆಯಲ್ಲಿರಬಾರ್ದು, ಮೌಢ್ಯಾವಸ್ಥೆಯಲ್ಲಿರಬಾರ್ದು. ಮೂಲ ತ್ರಿಕೋಣಾಲಯೇ, ಮೂಲ ತ್ರಿಕೋಣದಲ್ಲಿರಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ದು ನೋಡಿ ಅವರಿಗೆ ಮುಹೂರ್ತವನ್ನು ಇಟ್ಕೊಡ್ಬೇಕು ಅಂತಕ್ಕಂಥದ್ದು ಹೇಳಿದ್ದಲ್ಲದೆ, ಕೂಜಿತ ದೋಷ, ರುದ್ರ ದೋಷ ಅಂಥೇಳಿ ಮಂಗಳ ಕೂತ್ಕೊಂಡ್ರೆ 12ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಏನಾಗ್ತಾನೆ, ರಾಹು 12ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಏನಾಗ್ತಾನೆ, ಈ ಥರ ಎಲ್ಲ ದೋಷಗಳನ್ನೆಲ್ಲ ಹೇಳಿಕೊಟ್ಟಿದ್ದಾನೆ. ಯಾಕಂದ್ರೆ ಅದು ಮಾಡೋದ್ರಿಂದ ಕಿತ್ತನ್ಕಿನ್ನ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೊಡಿತದೆ, ಇವ್ರಿಗೆ ಹೊಡಿಯಲ್ಲ, ತಂದೆ ಕುರುಡನಾಗ್ತಾನೆ ಅಂತಕ್ಕಂಥ ವಿಷಯ ಕೂಡ ಬರ್ತಾ ಇದೆ. ಹೀಗೆ ನಾವು ಚಾಪಟ್ಟೆ ನಾವು ಮುಹೂರ್ತಗಳನ್ನು ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆಲ್ಲ ನಾವು ತೊಂದರೆ ಆದಾಗ ಯಾವನೋ ಮುಹೂರ್ತ ಫಿಕ್ಸ್ ಮಾಡ್ದ ಅಂದ್ರೆ ನಾವು ಸಿಗ್ತೀವ ಕೈಗೆ. ಅದರಿಂದ ನಮಗೊಂದು ಭಯ ಇರಬೇಕು, ಒಂದು ಜವಾಬ್ದಾರಿ ಇರಬೇಕು. ಪುರೋಹಿತರಿಗೆ ಹೇಳ್ಬೇಕು. ಪುರೋಹಿತರಿಗೂ ನಾವು ಎಷ್ಟೋ ಸಲ ಅವ್ರಿಗೂ ಅವ್ರಿಗೆ ಗೊತ್ತಿರೋಲ್ಲ, ಅವ್ರಿಗೆ ನಾವು ತಿಳಿಸ್ಬೇಕಾಗತ್ತೆ ಹಿಂಗೆ ಮಾಡಬೇಕು. ಮತ್ತೆ ನಂದು ವಿವಾಹದಲ್ಲಿ ಹೇಳೋದು ಬಿಟ್ಟೆ. ಅಲ್ಲಿ ವಿವಾಹದಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಪುರೋಹಿತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪೌರೋಹಿತ್ಯದಲ್ಲಿ ಅವರಿಗೆ ಈ ಮಂತ್ರ ಹೇಳ್ತಾನೆ ಹೋಗ್ತಾ ಇರ್ತಾರೆ. ವಿವಾಹ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಬಹಳ ಉತ್ತಮವಾದದ್ದು. ಆದರೆ ಈ ಮಂತ್ರಾರ್ಥವನ್ನು ವಿವರಣೆ ಮಾಡಿ ಹೇಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಅದಕ್ಕೆ ಟೈಮ್ ಇಲ್ಲ. ಈ ವಿವಾಹ ಒಂದು ಸಣ್ಣ ಸೋಮ ಪ್ರಥಮೋ ಗಂಧರ್ವೋ ವಿವಿಧ ಉತ್ತರ ತುರಿಯೇ ಅಗ್ನಿ. ಸೋಮ ಪ್ರಥಮೋ ಗಂಧರ್ವೋ ವಿವಿಧ ಉತ್ತರ ಅಂತ ಹೇಳ್ತಾರೆ. ಸೋಮ ಮೊದಲು ಕೊಡ್ಬೇಕು, ಸೋಮನ ಮೊದಲು ಅರ್ಪಣೆ ಮಾಡಬೇಕು ಹುಡುಗಿನ. ಆಮೇಲೆ ಗಂಧರ್ವ. ಸೋಮ ಪ್ರಥಮೋ ಗಂಧರ್ವೋ ವಿವಿಧ ಉತ್ತರ ತೃತೀಯ ಅಗ್ನಿ. ಮೂರನೇದಾಗಿ ಅಗ್ನಿಗೆ ಅರ್ಪಣೆ ಮಾಡ್ಬೇಕಂತ ಅವಳನ್ನ. ತುರಿಯೇ ಮನುಷ್ಯಜಾಹ. ನಾಲ್ಕನೇದಾಗಿ ಅವಳು ಮನುಷ್ಯನಿಗೆ ಮಾಡ್ಬೇಕು. ಏನಿದ್ರ ಅರ್ಥ? ಸೋಮ ಪ್ರಥಮೋ, ಸೋಮನಿಗೆ ಮೊದಲು ಅರ್ಪಣೆ ಮಾಡು ಹುಡುಗಿನ ಅಂದಾಗ ಅವನ ಆಶೀರ್ವಾದವನ್ನು ತಗೋ ನೀನು ಅಂತ ಹೇಳ್ತಾನೆ. ಏನು ಆಶೀರ್ವಾದ ಸೋಮ ಕೊಡ್ತಕ್ಕಂಥದ್ದು ಅಂತ. ಆಪ್ಯಾಯಸ್ವ ಸಮೇತತೆ ವಿಶ್ವತಃ ಸೋಮ ವೃಷ್ಟಿಯಂ. ಆಪ್ಯಾಯಮಾನವಾಗಿ ಆಹ್ಲಾದಕರವಾದಂತಹ, ಸಂತೋಷಕರವಾದಂತಹ ಮತ್ತು ಪ್ರಿಯಕರವಾದಂತಹ ಮನಸ್ಸನ್ನು ಕೊಡುವಂತ ಚಂದ್ರನಿಂದ ಆಶೀರ್ವಾದವನ್ನು ತಗೊಂಡು ಗಂಧರ್ವೋ. ಆಮೇಲೆ ಗಂಧರ್ವ ಏನು ಮಾಡ್ತಾನೆ? ಅವನಿಗೆ ಆಶೀರ್ವಾದ ಮಾಡ್ತಾನೆ. ಏನು ಆಶೀರ್ವಾದ ಮಾಡ್ತಾನೆ ಅಂದರೆ, ಗಂಧರ್ವರು ಯಾವುದಕ್ಕೆ ಪ್ರಿಯರೋ? ಸಂಗೀತ ಪ್ರಿಯರು. ಸಂಗೀತ ಪ್ರಿಯರು ಕಂಠಮಾಧುರ್ಯ ಅಂತ. ಕಂಠಮಾಧುರ್ಯಕ್ಕೆ ಅವರು ಪ್ರಿಯರು. ಅದರಿಂದ ಅವನಿಂದ, ಆ ಗಂಧರ್ವರಿಂದ ಕಂಠಮಾಧುರ್ಯವನ್ನು ಬಿಡಿದ. ಏನು ಅಂತ ಇರೋ ಏನ್ರಿ ಅಂತಾರೆ. ಆ ಟೋನ್ ಡೌನ್ ಆಗತ್ತೆ. ಮದುವೆ ಆದ ತಕ್ಷಣ ಆಟೋಮ್ಯಾಟಿಕ್ ಗಂಧರ್ವ ಮಾಡ್ತಾನೆ. ಗಂಧರ್ವ ವಿವಿಧ ಉತ್ತರ. ತೃತೀಯ ಅಗ್ನಿ. ಮೂರನೇದಾಗಿ ಅಗ್ನಿ ಬರುತ್ತೆ. ಅಗ್ನಿ ಅಂದ್ರೆ ಏನು? ಫೈರ್ ಆಫ್ ಸೆಕ್ಸ್. ಸುಮ್ಮನೆ ಮದುವೆ ಮಾಡ್ಕೊಂಡು ಕೂತ್ಕೊಂಡು ಬೊಂಬೆ ತರ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಅವನಿಗೆ ಗಂಡನ ಜೊತೆ ಅವನು ಅನುಭವಿಸ್ಬೇಕು. ಅದಕ್ಕೆ ಅಗ್ನಿ. ಇವೆಲ್ಲ ಮೂರು ಇನ್ಫ್ರಾಸ್ಟ್ರಕ್ಚರು ರೆಡಿ ಆದ್ಮೇಲೆ ತುರಿಯೇ ಮನುಷ್ಯಜಾಹ. ನಾಲ್ಕನೇದಾಗಿ ಮನುಷ್ಯನಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ತಗೋ ಅಂತಕ್ಕಂಥದ್ದು ವಿಷಯ ಆಯ್ತು.
ಅದಾದ್ಮೇಲೆ ಇವರು ಬಾಂಧವ್ಯ ಜೀವನ ಚೆನ್ನಾಗಿ ನಡೀತಕ್ಕಂಥದ್ದು. ಈಗ ಬರೋಣ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಾಂಧವ್ಯ ಜೀವನ ನಡೀಲಿಲ್ಲ ಅಂದಾಗ, ಸರಿಯಾಗಿ ನಡೀಲಿಲ್ಲ ಅಂದ್ರೆ ಜಾತಕ ದೋಷಗಳು ಬೇಕಾದಷ್ಟಿದೆ. ಆ ಜಾತಕ ದೋಷಗಳಲ್ಲಿ ಕೆಲವೇನಿದೆ, ಕೆಲವು ಕರ್ಮಾನುಸಾರದಿಂದ ಬರ್ತಕ್ಕಂಥ, ಕೆಲವರು ಸ್ವಯಂಕೃತಾಪರಾಧದಿಂದ ಬರ್ತಕ್ಕಂಥದ್ದು. ಇದನ್ನು ನಾವೇನು ಅನ್ಕೋತೀವಿ, ಎಲ್ಲಾ ಮ್ಯಾರೇಜಸ್ ನಮ್ಮ ಕರ್ಮದಿಂದಲೇ ಬಂದಿದೆ. ಕರ್ಮ ಇನ್ನೂವರೆಗಾಗುತ್ತೆ, ನಮ್ಗೆ ಫ್ರೀ ಇಲ್ಲ, ನಮ್ಗೆ ಸೊನ್ನೆನಾ? ಭಗವಂತ ಅಲ್ಲ, ಭಗವಂತ ಏನು ಮಾಡಲ್ಲ. ಗಾಡ್ ವಿಲ್ ನೆವರ್ ಹೆಲ್ಪ್ ಎನಿಬಡಿ. ಯಾಕೆ ಮಾಡಬೇಕು? ನೀನು ಮಾಡಿದ ತಪ್ಪಿಗೆ ನಾನು ಸಹಾಯ ಮಾಡ್ಬೇಕಂತ ದೇವರು. ನೀನು ಮಾಡಿದೆ ಮಾಡಂದು ಹೋಗೋ, ನಾನು ಯಾಕೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಏನದ ಅರ್ಥ? ಒಂದ್ ಕಡೆ ಕುಲಶೇಖರ ಆಳ್ವಾರ್ ಒಂದ್ ಕಡೆ ಹೇಳ್ತಾರೆ, ಭಕ್ತಿಯೋಗಿ, ನಾಷ್ಟಾ ಧರ್ಮೇ, ನಿನ್ನ ಧರ್ಮಕ್ಕೋಸ್ಕರವಾಗಿ ನಾನು ನಿನ್ನ ನಮಸ್ಕಾರ ಮಾಡಲ್ಲ, ಪೂಜೆ ಮಾಡಲ್ಲ. ಮುಂಚೆಯೇ ಬಟ್ಟೆ ಬರೆ ಇದು ನಿಧಿ ಐಶ್ವರ್ಯ ಇದಕ್ಕೋಸ್ಕರ ನಾನು ಪೂಜೆ ಮಾಡಲ್ಲ. ನೈವ ಕಾಮೋಪಭೋಗೆ, ಕಾಮದ ಉಪಭೋಗಗಳು, ಮನೆ ಬಟ ಆಸ್ತಿ ಐಶ್ವರ್ಯ ಇಲ್ಲ, ಇವೆಲ್ಲ ಕೊಡು ಅಂತ ಹೇಳ್ಬಿಟ್ಟು ನಾನು ನಿನ್ನ ಪೂಜೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ, ಯತ್ತದ್ಭವ್ಯಂ ಭವತು ಭಗವನ್, ಅಯ್ಯೋ ಭಗವಂತನೇ ಏನಾಗಬೇಕು ಅದು ಪೂರ್ವಕರ್ಮಾನುಸಾರಂ, ನನ್ನ ಪೂರ್ವ ಜನ್ಮದ ಹಿಂದಿನ ಜನ್ಮದ ಕರ್ಮದ ಪ್ರಕಾರವಾಗಿ ನಾನು ಅನುಭವಿಸ್ತೇನೆ. ಹೋಗ ನಿನ್ನ ಉಸಾಬರಿ ಏನು ಅಂತ ದೇವರಿಗೆ ಹೇಳ್ತಾನೆ. ನಿನ್ನ ಉಸಾಬರಿ ಏನಯ್ಯ? ನನ್ನ ಬ್ಯಾಂಕಲ್ಲಿ ದುಡ್ಡಿದ್ರೆ ನಾನು ಚೆಕ್ ಸೈನ್ ಮಾಡಿ ತಗೊಳ್ತೀನಿ, ನೀನೇನು ಮ್ಯಾನೇಜರ್ ನಾನು ಕೇಳೋದು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಏನಂತ, ನೀನೇನು ಸಂಪಾದಿಸ್ಬೇಕು? ಪುಣ್ಯ ಸಂಪಾದನೆ ಮಾಡು. ನೀನು ಪುಣ್ಯ ಸಂಪಾದಿಸಿದ್ರೆ ನೀನು ಅನುಭವಿಸ್ತೀಯ, ಪಾಪ ಸಂಪಾದಿಸಿದ್ರೆ ಅದಕ್ಕೆ ತಕ್ಕದ್ದು ನೀನು ಅನುಭವಿಸ್ತೀಯ. ಅದಕ್ಕೋಸ್ಕರವಾಗಿ ಮನುಷ್ಯ ಪುಣ್ಯ ಪಾಪದ ಸಂಚಯ. ಇದರಿಂದ ಅವನ ಪಾಪದ ಕೂಡ ಚೆನ್ನಾಗಿದ್ರೆ ಅವನು ಕಷ್ಟ ಅನುಭವಿಸ್ತಾನೆ, ಪುಣ್ಯದ ಕೂಡ ಜಾಸ್ತಿ ಇದ್ರೆ ಸುಖ ಅನುಭವಿಸ್ತಾನೆ. ಪಾಪ ಪುಣ್ಯಗಳು ನಾವು ಮಾಡಿರತಕ್ಕಂತಹ ಒಂದು ಇದು ದುಷ್ಕಾರ್ಯ ಪಾಪ, ಸತ್ಕಾರ್ಯ ಪುಣ್ಯ, ಇದರ ಅವಶೇಷ. ಇದರಿಂದ ನಾವು ಆದ್ರೆ ಹೀಗೇನು ಹೇಳಿಬಿಟ್ಟು ನೀನೇನು ಪೂಜೆ, ಇಲ್ಲೊಂದು ಪ್ರಶ್ನೆ ಬರುತ್ತೆ ನಿಮಗೆಲ್ಲ, ಒಂದು ಡೌಟ್ ಬರುತ್ತೆ, ಏನಾಗಾರೆ ದೇವ್ರನ್ನೇನು ಕೇಳೋದೇ ಬೇಡವಾ? ಏನು ಹಿಂಗೆ ಅನ್ಬಿಟ್ರಲ್ಲ ಕೃಷ್ಣಕುಮಾರ್ ಅನ್ಕೋಬೇಡಿ. ಹೀಗೇನು ಕೇಳ್ಬಿಟ್ಟು ಭಗವಂತನೇ ನಂದೇನು ಪೂಜೆ ಇಲ್ಲ ಅಂತ ತಿಳ್ಕೋಬೇಡ. ಬಟ್ ಏತತ್ ಪ್ರಾರ್ಥ್ಯಂ, ನನ್ನ ಪ್ರಾರ್ಥನೆ ಇದೆ, ಒಂದಿದೆ, ಪ್ರಾರ್ಥನೆ ಏನು ಇಲ್ಲ ಅಂತ ಕೇಳಬೇಡ, ರಿಕ್ವೆಸ್ಟ್ ಏನು ಇಲ್ಲ ಅಂತ ಹೇಳಬೇಡ. ಮಮ ಬಹುಮತಂ, ನನ್ನ ಕನ್ವಿಕ್ಷನ್ ಇದೆ. ಏನು? ಜನ್ಮ ಜನ್ಮಾಂತರೇಪಿ, ಎಷ್ಟು ಜನ್ಮಗಳೆತ್ತಿದ್ರೂ ತ್ವತ್ಪಾದಾರವಿಂದ ಯುಗಗತಾಂ ನಿಶ್ಚಲ ಭಕ್ತಿರಸ್ತು. ನಿನ್ನ ಎರಡು ಪಾದ ಪದ್ಮ ಕಮಲಗಳಲ್ಲಿ ಎಷ್ಟು ಜನ್ಮಗಳೆತ್ತಿದ್ರೂ ನಿಶ್ಚಲವಾದಂತಹ ಭಕ್ತಿಯನ್ನು ನನಗೆ ಕೊಡಪ್ಪ. ಇವೆಲ್ಲ ಕರ್ಮಾನುಸಾರವಾಗಿ ಹೋಗುತ್ತೆ, ಇನ್ನೆಲ್ಲ ಬೇಡಯ್ಯ ಅಂತ. ಅದಕ್ಕೋಸ್ಕರವಾಗಿ ಕರ್ಮಾನುಸಾರದಿಂದಲೇ ನಮಗೆ ಸತಿ ಪುತ್ರ ಎಲ್ಲ ಸಿಕ್ಕತ್ತೆ ಅಂತ ಹೇಳಿದ್ದಾನೆ. ಮುಖ್ಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಒಂದು ತೀರಿಸಬೇಕು ನೀ ಮಾಡಿದ ಫಲವ. ಆದರೆ ದ ಕ್ವಾಂಟಮ್ ಆಫ್ ಡಿಫಿಕಲ್ಟಿ, ಆ ಮೆಜರ್ಮೆಂಟ್ ಹೇಳಿಲ್ಲ ದೇವರು, ನೀನು ಇಷ್ಟೇ ಕಷ್ಟಪಡು, ಅಷ್ಟೇ ಕಷ್ಟಪಡು, ಹೀಗೆ ಪಡು, ಹಾಕ್ಬಿಡು ಅನ್ನೋದು ಕೆಲವೆಲ್ಲ ನಮ್ಮ ಒಂದು ಸ್ವಯಂಕೃತಾಪರಾಧದಿಂದ ಆಗ್ತಕ್ಕಂಥದ್ದು ಇದೆ. ಕರ್ಮ ದೇವರು ಹೇಳ್ದ. ಅದಕ್ಕೆ ಯಾರು ಹೇಳಿದ್ರು, ಬಂದ್ಬಿಟ್ಟು ಅವ್ ಮನೆಗೆ ಬಂದ, ಚಪ್ಪಲಿ ಹೊಡೆದು ಬಿಡ್ತೀನ ನಿನ್ನ, ಹೊಡೆದು ಬಿಟ್ಟ. ಆಮೇಲೆ ಹೇಳ್ದ, ಯಾಕೋ ನಿನ್ ಕರ್ಮ ಅಂತ. ನಾನು ಹೊಡಿತೀನಿ, ಯಾಕೋ ನನ್ನ ಕರ್ಮ. ಅದಕ್ಕೆ ಅದರ್ಥ ಅಂತಲ್ಲ, ಇದು ಸ್ವಯಂಕೃತ. ಇವನು ಹೊಡೆದಿದ್ದ, ಅವನು ಹೊಡೆದಿದ್ದು ಸ್ವಯಂಕೃತ ಅಪರಾಧ, ಅವನು ಮತ್ತೆ ಇವನು ಹೊಡೆದಿದ್ದು ಸ್ವಯಂಕೃತ ಅಪರಾಧ. ವಿಧಿ ಬರಲಿಲ್ಲ ಇದರ ಮಧ್ಯ. ನೀವು ಬಹಳ ಹುಷಾರಾಗಿ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ ಇದನ್ನೆಲ್ಲ. ಸೊ ಅದಕ್ಕೋಸ್ಕರವಾಗಿ ನಾವು ಈ ಒಂದು ವಿವಾಹದಲ್ಲಿ ಈ ಡಿಸ್ಪ್ಯಾರಿಟಿ ಬಂದು ಒಬ್ಬರಿಗೆ ಬಾಂಧವ್ಯ ಸರಿ ಇಲ್ಲ ಅಂದಾಗ ಈ ಗ್ರಹಗಳು ಸೂಚಿಸ್ತವೆ, ಇದು ಕರ್ಮಾನುಸಾರವಾಗಿ ಬಂದಿದ್ಯಾ, ಸ್ವಯಂಕೃತಾಪರಾಧವಾಗಿ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ, ಎಲ್ಲಿ ಹೋದ್ರೆ ಸರಿ ಹೋಗುತ್ತೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಆವಾಗ ನಾವು ಇದಕ್ಕೆಲ್ಲ ರೆಮಿಡಿಯಲ್ ಮೆಜರ್ಸ್ ಕೊಡ್ತೇವೆ. ರೆಮಿಡಿಯಲ್ ಮೆಜರ್ಸ್ ಅಂದ್ರೆ ಏನು? ಇದನ್ನ ಪರಿಹಾರ ಮಾರ್ಗಗಳು. ಈ ಪರಿಹಾರ ಮಾರ್ಗಗಳಿಗೆ ನಾವು ಒಂದೊಂದು ಪರಿಹಾರ ಮಾರ್ಗಕ್ಕೆ ಒಂದೊಂದು ವಾರ, ಒಂದೊಂದು ತಿಥಿ, ಒಂದು ನಕ್ಷತ್ರ ಅಂತ ಬೇಕಾದಷ್ಟಿದೆ ಪರಿಹಾರ ಮಾರ್ಗಗಳು. ಈಗ ಆಶ್ಲೇಷ ಹೋಮ, ಆಶ್ಲೇಷ ನಕ್ಷತ್ರ ಮಾಡಿದ್ರೇನೇ ಉತ್ತಮ. ಆಶ್ಲೇಷ ಬಲಿ ಆಶ್ಲೇಷ ನಕ್ಷತ್ರನೇ ಮಾಡಬೇಕು. ಮಕ್ಕಳು
ಸಂತಾನ ಗೋಪಾಲಕೃಷ್ಣ ಹೋಮ ಅಂತ ಕರಿತೀವಿ. ಸಂತಾನ ಗೋಪಾಲಕೃಷ್ಣ ಹೋಮ ಅಂತ ಹೇಳ್ಬಿಡ್ತೀವಿ. ಯಾವತ್ತ ಮಾಡಿದ್ರೆ ಫಲ ಕೊಟ್ಬಿಡ್ತಾನ? ಕೊಡಲ್ಲ. ಯಾಕೆ? ನಮ್ಮ ಪೂರ್ವಿಕರು ಮುಟ್ಟಾಡ್ರಲ್ಲ. ತಿಥಿ ವಾರ ನಕ್ಷತ್ರ ಯೋಗಕರು ಎಲ್ಲದಕ್ಕೂ ದೇವತೆಗಳು ನಿಂತಿದ್ದಾರೆ. ವನ್ನಿಸ್ಪಷ್ಟ ತಥಾ ದಾತ ಗೌರಿರ್ಗಣಪತಿಸ್ತಥಾ. ಮೊನ್ನೆತನ ಆಯಿತು, ನಿನ್ನೆ ಷಷ್ಠಿ. ಸರ್ಪ ಕುಮಾರ ಸೂರ್ಯಸ್ಥ ಮಹೇಶ ವಸವೋಗಜ ಅಂತ ಷಷ್ಠಿ ಕುಮಾರನಿಗೆ, ಪಂಚಮಿ ನಾಗನಿಗೆ, ತೃತೀಯ ಗೌರಿಗೆ, ಚೌತಿ ಗಣಪತಿಗೆ. ಈ ತಿಥಿಗಳು ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಯಾವತ್ತು ನಾವು ಗಣಪತಿ ಪೂಜೆ ಮಾಡಬೇಕು ಅಂದಾಗ ಅದನ್ನು ಸರಿಯಾಗಿ ಹೇಳಬೇಕು. ಚೌತಿಗೆ ಹೋಗಿ ಮಾಡಪ್ಪ ಅಂತೇಳಿ. ಯಾಕಂದ್ರೆ ವಿಶೇಷವಾದ ದಿನ ಆವತ್ತು ಮಾಡಬೇಕು ಅಂತಕ್ಕಂಥದ್ದು ಪುರೋಹಿತರಿಗೆ ನಾವು ಹೇಳಬೇಕು. ಪುರೋಹಿತರು ಏನಂತಾರೆ, ಯಾವತ್ತು ಹೇಳಿದ್ರು ನಾವು ರೆಡಿ ಇದೀವಿ ಮಂತ್ರ ಹೇಳಕ್ಕೆ ಅಂತ. ಅವ್ರು ಯಾವತ್ತು ಹೇಳಿದ್ರು ಅವ್ರು ರೆಡಿ ಇದ್ದಾರೆ. ಆದರೆ ನಾವು ಯಾವತ್ತು ನಾವು ಹೇಳಬೇಕು. ಹೇಗೆ ಅನ್ನೋದು ನಾವು ಹೇಳಬೇಕು. ಹೇಗೆ ಅನ್ನೋದು ಪುರೋಹಿತರಿಗೆ ಗೊತ್ತಿಲ್ಲ. ಪುರೋಹಿತರಿಗೆ ಗೊತ್ತಿಲ್ಲ. ಏನು ಕೊಟ್ಟು ಪಾಪ ಮಾಡ್ತಾರೆ. ಈ ಚಿನ್ನ ಕೊಟ್ಟರು ಮಾಡ್ತಾರೆ, ಮಣ್ಣು ಕೊಟ್ಟರು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಈ ಚಿನ್ನದಲ್ಲಿ ಕೊಟ್ಟರು ಅವರು ಆವಾಹಯಾಮಿ ಅಂತಾರೆ, ಮಣ್ಣು ಕೊಟ್ಟರು ಆವಾಹಯಾಮಿ ಅಂದ್ರೆ, ಹಿಟ್ಟು ಕೊಟ್ಟರು ಆವಾಹಯಾಮಿ ಅಂತಾರೆ. ಪಿಷ್ಟ ಅಂತಾರೆ ಅದಕ್ಕೆ. ಪಿಷ್ಟದಲ್ಲೂ ಆವಾಹನೆ ಮಾಡ್ತಾರೆ, ಮಣ್ಣಲ್ಲೂ ಮಾಡ್ತಾರೆ, ಮುಂದೆ ಆವಾಹನೆ ಮಾಡ್ತಾರೆ. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ. 1 ರೂಪಾಯಿ ಕೊಟ್ಟರು ಗೋದಾನವೇ, 10,000 ಕೊಟ್ಟರು ಗೋದಾನವೇ, ಅದನ್ನು ಸಂಕಲ್ಪ ಹೇಳಿಬಿಡ್ತಾರೆ. ಅವ್ರಿಗೇನಿಲ್ಲ, ಅದನ್ನು ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಪುರೋಹಿತರಿಗೆ ನಾವು ಗೈಡ್ ಮಾಡಬೇಕು. ನಾವು ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಹೇಗೆ ಮಾಡಬೇಕು ಅನ್ನೋದು ಆರ್ಥಿಕದ ವಿಷಯ ಬಿಟ್ಟು ಜ್ಯೋತಿಷಿ ಶಾಸ್ತ್ರವಾಗಿ ನಾವೇನೇನು ಕೊಡಬೇಕು ಅದನ್ನೆಲ್ಲ ಹೇಳಿ ಪುರೋಹಿತರಿಗೆ ಮತ್ತು ನಮಗೆ ಒಂದು ಬಾಂಧವ್ಯ ಇದೆ ಅಂತ ತಿಳ್ಕೊಂಡು, ಆ ಬಾಂಧವ್ಯ ಜ್ಯೋತಿಷ್ದವರು ನಾವು ಇಟ್ಕೊಟ್ರೆ ನಮಗೆ ಒಳ್ಳೆ ಟೈಮ್ನಲ್ಲಿ ಒಳ್ಳೆ ಕೆಲಸಗಳಾಗತ್ತೆ. ಅದಕ್ಕೇನಂತೀವಿ ಸಂಕಲ್ಪ. ಲಾಸ್ಟ್ ಕೊನೆಯದಾಗಿ ಸಂಕಲ್ಪ. ಇದು ಬಹಳ ಮುಖ್ಯವಾದ ವಿಷಯ ಸಂಕಲ್ಪ. ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ಹೇಳ್ತೀನಿ, ಎಷ್ಟೋ ಜನರಿಗೆ ಹೇಳ್ತೀನಿ, ವಿದ್ಯೆಯಲ್ಲಿ ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ, ಒಂದು ಕೇತು ಗೃಹದೋಷ ಇತ್ತು ಅಂತ ಹೇಳಿದ್ರೆ, ಗಣಪತಿಗೆ ನೀನು ಪೂಜೆ ಮಾಡಪ್ಪ. ಗಣಪತಿ ಏನು ಪೂಜೆ ಮಾಡಬೇಕು? ಅವ್ನು ತಿಂದು ಪೋಸ್ತ, ಅವ್ನು ತಿನ್ನಕ್ಕೆ ಕೊಡಬೇಕು. ತಗೊಂಡಾಗ ನಮಸ್ಕಾರ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ಅರ್ಚನೆ ಮಾಡಿದೆ ಅಂದ್ರೆ ಒಪ್ಪಲ್ಲ. ಅವ್ನು ಊಟ ಬೇಕು, ತಿಂಡಿ ಬೇಕು, ಚೆನ್ನಾಗಿ 108 ಕಡುಬು ಮಾಡಪ್ಪ, ಚೆನ್ನಾಗಿ ತಿರುಗಿ ಕೊಟ್ಬಿಟ್ಟು ಅವ್ನಿಗೋಗಿ ಮಾಡು, ಚೌತಿನೇ ಮಾಡು ಅಂತಕ್ಕಂಥದ್ದು. ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪವನ್ನು ಕರೆಕ್ಟಾಗಿ ಹೇಳಬೇಕು. ಏನಕ್ಕೋಸ್ಕರ ದೇವರ ಹತ್ರ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ವಿದ್ಯೆಗೋಸ್ಕರನೋ ಪ್ರೊಫೆಷನ್ಗೋಸ್ಕರನೋ ಯಾವುದಕ್ಕೆ ಅಡಚಣೆ ಬರ್ತದೆ ಅದನ್ನು ಏಳಿಸ್ಬೇಕು ಮಾಡಬೇಕು. ರಾವಣನಿಗೆ ಪ್ರತ್ಯಕ್ಷ, ರಾವಣನಿಗೆ ಶಿವ ಪ್ರತ್ಯಕ್ಷನಾದ. ಆದ ತಕ್ಷಣ ಕೇಳ, ನಿಂಗೆ ಎಷ್ಟು ವರ ಬೇಕು ಅಂತ ಕೇಳಿರ ಅಂತ ಕೇಳಲಿಲ್ಲ. ಬ್ರಹ್ಮ ಏನು ಹೇಳ್ತಾನೆ? ಬ್ರಹ್ಮ ಹೇಳ್ತಾನೆ, ನಾನು 3 ವರ ಕೊಡ್ತೀನಿ ಅಂತಾನೆ. 3 ವರ ಕೊಡ್ತೀನಿ ಅಂದರೆ ನಮ್ಮ ಪೂಜಾರರು ಏನು ಮಾಡ್ತಾರೆ ಗೊತ್ತಾ? ದೇವಸ್ಥಾನದಲ್ಲಿ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಿದ್ಧಿ ಸಿದ್ಧರ್ಥಂ ಸಪುತ್ರ ಪರಿವಾರ ಸಮೇತ ಸರ್ವ ಶುಭ ಪ್ರಾಪ್ತ್ಯರ್ಥಂ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ಬಿಡ್ತಾರೆ. ಅದ ಬ್ರಹ್ಮನೇ 3 ಕೊಡ್ತಾನೆ, ಇನ್ನೇನಪ್ಪ ಈ ಪೂಜಾರಿ ಇಷ್ಟೊಂದು ಕೊಡ್ತಾನೆ? ಅದಕ್ಕೋಸ್ಕರವಾಗಿ ನಮಗೇನು ಬೇಕು? ಹೆಂಗಾಯ್ತು ಅಂತ ಹೇಳಿದ್ರೆ, HAL ಗಿವ್ ಮಿ ಎ ಸೂಟಬಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ದಂಗೆ ಅದು ಸಾಗರ. ಏನು ಕೊಡ್ತಾನೆ? ಅದರಿಂದ ಜ್ಯೋತಿಷ್ದವರು ನಮ್ಮ ಲಿಮಿಟೇಷನ್ಸ್ ಅರ್ಥ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಪುರೋಹಿತರಿಗೆ ನಾವು ಮಾಹಿತಿಗಳನ್ನು ಕೊಡಬೇಕು ಮತ್ತು ಪುರೋಹಿತರು ನಾವು ಯಾವ ರೀತಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ವಿಷಯವನ್ನು, ಅದು ಮದುವೆಗಳಲ್ಲಿ ನಾವು ಯಾವ ರೀತಿ ನಿಂತು ಕೆಲಸ ಮಾಡಿಸ್ತೀವೋ, ಅಲ್ಲಿ ಹೇಳಿ ಕೆಲಸ ಮಾಡ್ತೀವೋ, ನಾವು ಅವ್ರಿಗೆ ಬಂದವ್ರಿಗೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಕೆಲಸ ಮಾಡ್ತೀವಿ, ಅದನ್ನು ತಿಳ್ಕೊಂಡು ಇಬ್ಬರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡೋದು ಲೋಕ ಕಲ್ಯಾಣಕ್ಕೆ ಒಳ್ಳೆಯದು ಅಂತ ಹೇಳಿ ಇವತ್ತಿನ ದಿವಸ ನಮಗೆ ಈ 4 ವಿಷಯಗಳನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಈ ಒಂದು ಸಮ್ಮೇಳನದ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಿ, ಹಾಗೂ ನೀವೆಲ್ಲರೂ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಎ ಪೇಷಂಟ್ ಹಿಯರಿಂಗ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್.